राधा माधव कुंज बिहारी जय राधा माधव कुंज बिहारी जय गोपी जन वल्लभा गिरिवरधारी जय गोपी जन वल्लभा गिरिवरधारी यशोदानंदन ब्रज जन रंजन यशोदानंदन ब्रज जन रंजन यमुना तीरा वनचारी यमुना तीरा वनचारी जय राधा माधव कुंज बिहारी जय गोपी जन वल्लभा गिरिवरधारी जय गोपी जन वल्लभा गिरिवरधारी यशोदानंदन ब्रज जन रंजन यशोदानंदन ब्रज जन रंजन यमुना तीरा वनचारी यमुना तीरा वनचारी जय राधा माधव कुंज बिहारी जय गोपी जन वल्लभा गिरिवरधारी यशोदानंदन ब्रज जन रंजन यशोदानंदन ब्रज जन रंजन यमुना तीरा वनचारी यमुना तीरा वनचारी यमुना तीरा जय राधा माधव कुंज बिहारी जय राधा माधव
कुंज बिहारी जय राधा माधव राधा माधव राधे राधा माधव राधा माधव राधे जय राधा श्याम सुंदर राधा श्याम सुंदर राधे श्याम सुंदर राधा श्याम सुंदर राधे जय राधे जय राधे जय राधे जय श्री राधे जय राधे जय राधे जय राधे जय श्री राधे जय जय प्रभुपाद 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 जय प्रभुपाद 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 जय जय गुरुदेव 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 नित्य गौरारी बोल हरि 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 बोल ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः श्रीचैतन्यमनो अभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरु श्रीयुत पदकमलं श्रीगुरुन् वैष्णवांश्च श्रीरूपं साग्रजातं सहगणा रघुनाथान्वितं त्वं सजीवं साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च हे कृष्ण करुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोस्तुते तप्त कांचन गौरांगी राधे वृंदावनेश्वरी ऋषभानुसुते देवी प्रणमामि हरिप्रिये नमो महावदन्याय कृष्ण प्रेम प्रदायते कृष्णाय कृष्ण चैतन्य नामने गौरत्विषे नमो नमः वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो
वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे। ಹರೇ ಕೃಷ್ಣ. ಸೊ ತಮಗೆಲ್ಲರಿಗೂ ಭಗವದ್ಗೀತೆಯ ಶನಿವಾರ ಸಂಜೆಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಸೊ ನಾವು ಇಂದಿನ ಕ್ಲಾಸಲ್ಲಿ ಶ್ಲೋಕ 16ರವರೆಗೆ ಅಧ್ಯಯನವನ್ನು ಮಾಡಿದ್ದೀವಿ. ಇದರಲ್ಲಿ ಕೆಲವೊಂದು ಮುಖ್ಯವಾಗಿರೋಂಥ ಶ್ಲೋಕನ ನಾವು ಕಂಠಪಾಠ ಮಾಡಬೇಕು ಅಂತಲೂ ಹೇಳಿದ್ದೆ. ಸೊ ಅದನ್ನು ಒಂದು ಸತಿ ರಿಪೀಟ್ ಮಾಡೋಣ. ಮೋಸ್ಟ್ಲಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಮುಂದಿನ ವಾರದಿಂದ ಅದನ್ನು ಪ್ರತಿ ವಾರನೂ ಅದನ್ನು ರಿಪೀಟ್ ಮಾಡಿ ಆಮೇಲೆ ನಾವು ಮುಂದಕ್ಕೆ ಹೋಗೋಣ. ಓಕೆನಾ? ಸೊ ಮೊದಲನೇದು ಅತ್ಯಂತ ಮುಖ್ಯವಾಗಿರೋಂಥ ಒಂದು ಶ್ಲೋಕ. ಶ್ಲೋಕ 7. ಕಾರ್ಪಣ್ಯದೋಷೋ ಉಪಹತ ಸ್ವಭಾವಃ ಕಾರ್ಪಣ್ಯದೋಷೋ ಉಪಹತ ಸ್ವಭಾವಃ ಪೃಚ್ಛ್ವಾಮಿ ತ್ವಾಂ ಧರ್ಮಸಮ್ಮೂಢಚೇತಃ ಪೃಚ್ಛ್ವಾಮಿ ತ್ವಾಂ ಧರ್ಮಸಮ್ಮೂಢಚೇತಃ ಯಚ್ಛ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಈ ಶ್ಲೋಕ ಸ್ವಲ್ಪ ಕಂಠಪಾಠ ಮಾಡೋಕ್ಕೆ ಕಷ್ಟ, ಆದರೆ ಅದು ಅತ್ಯಂತ ಮುಖ್ಯವಾಗಿರೋಂಥದ್ದು ಶ್ಲೋಕ. ಸೊ ಇದಾದಮೇಲೆ ಭಗವಂತ ಮಾತಾಡೋದಕ್ಕೆ ಶುರು ಮಾಡ್ತಾರೆ. 2ನೇ ಅಧ್ಯಾಯದಲ್ಲಿ ಆ್ಯಕ್ಚುಲಿ ನೀವು ನೋಡಿದ್ರೆ ಎಲ್ಲ ಶ್ಲೋಕಗಳು ಫೇಮಸ್ ಶ್ಲೋಕಗಳೇ ಬರುತ್ತೆ. ಅದರಲ್ಲಿ ಕೆಲವೊಂದನ್ನು ನಾವು ಕಂಠಪಾಠ ಮಾಡೋದಕ್ಕೆ ಪ್ರಯತ್ನನ ಪಡೋಣ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ. ಶ್ಲೋಕ 12 ಇದು. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾ ನ ಚೈವ ನ ಭವಿಷ್ಯಾಮಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಸರ್ವೇ ವಯಮತಃ ಪರಂ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾ
न चैव न भविष्यामः सर्वे वयमतः परम् सर्वे वयमतः परम् ಹೇಳ್ಕೊಡ್ತೀರಾ ನಾನ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಬೇರೆ ಯಾರಾದರೂ? ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಬೇರೆ ಯಾರು ಹೇಳ್ಕೊಡ್ತೀರಾ? ಪ್ರಾಕ್ಟೀಸ್ ಮಾಡಿ, ಮುಂದಿನ ವಾರ ನೀವು ಎಲ್ಲರೂ ಹೇಳ್ಕೊಡ್ಬೋದು. ಮುಂದಿನ ಶ್ಲೋಕ 13. ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತೆ. ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತೆ. ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಹೇಳ್ಕೊಡ್ತೀರಾ ಯಾರನ? ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಸೊ ಇದು ಫೇಮಸ್ ಶ್ಲೋಕ, ನೀವೆಲ್ಲರೂ ಕಲೀಲೇಬೇಕು. ಅದಾದಮೇಲೆ ನೆಕ್ಸ್ಟ್ ಶ್ಲೋಕ 14. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ. ಆಗಮ ಅಪಾಯಿನೋ ಅನಿತ್ಯ ಆಗಮ ಅಪಾಯಿನೋ ಅನಿತ್ಯ ತಾಂತಿತಿಕ್ಷಸ್ವ ಭಾರತ ತಾಂತಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ. ಆಗಮಾಪಾಯಿನೋ ಅನಿತ್ಯ ತಾಂತಿತಿಕ್ಷಸ್ವ ಭಾರತ ತಾಂತಿತಿಕ್ಷಸ್ವ ಭಾರತ. ರಿಪೀಟ್ ಮಾಡಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ
ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ಅನಿತ್ಯ ತಾನ್ ತಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ಅನಿತ್ಯ ತಾನ್ ತಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾನ್ ತಿತಿಕ್ಷಸ್ವ ಭಾರತ. ಇದಾದ ನಂತರ ಇವತ್ತಿನ ಶ್ಲೋಕ 17. ಅವಿನಾಶಿ ತು ತದ್ವಿದ್ದಿ ಅವಿನಾಶಿ ತು ತದ್ವಿದ್ದಿ ಯೇನ ಸರ್ವಮಿದಂ ತತಂ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿ ತು ತದ್ವಿದ್ದಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ನ ಕಶ್ಚಿತ್ ಕರ್ತುಮರ್ಹತಿ. ರಿಪೀಟ್ ಮಾಡಿ. ಅವಿನಾಶಿ ತು ತದ್ವಿದ್ದಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿ ತು ತದ್ವಿದ್ದಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿ ತು ತದ್ವಿದ್ದಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಓಕೆ, ಈ ದಿನ ನಾವು ಈ ಶ್ಲೋಕದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನನ ಪಡೋಣ. ನಾವು ಆ್ಯಕ್ಚುಲಿ ಈಗ 2ನೇ ಅಧ್ಯಾಯದಲ್ಲಿ ಭಗವಂತ ನಮಗೆ ಏನೊಂದು ಜ್ಞಾನವನ್ನು ಮೊದಲಿಗೆ ಕೊಡ್ತಾ ಇದ್ದಾರೆ. ಅದು ಯಾವ ಜ್ಞಾನ ಕೊಡ್ತಾ ಇದ್ದಾರೆ? ಆತ್ಮದ ಒಂದು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ದೇಹದ ಒಂದು ಜ್ಞಾನವನ್ನು ಸಹ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಅವರು ನಮ್ಮ ನಿಜವಾದ ಪರಿಚಯವನ್ನು ನಮಗೆ ಮಾಡಿ ಕೊಡ್ತಾ ಇದ್ದಾರೆ. ನಾವೇನೀಗ ಶ್ಲೋಕವನ್ನು ರಿಪೀಟ್ ಮಾಡಿದ್ವಿ ಅಂದರೆ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೆ ಜನಾಧಿಪಃ. ನಿಮಗೆ ಈ ಶ್ಲೋಕಗಳು ಬಂದಿದ ತಕ್ಷಣ ಕೆಲವೊಂದು ಪಾಯಿಂಟ್ಸ್ಗಳು ನಿಮಗೆ ನೆನಪು ಬರಬೇಕು. ಅಂದರೆ ಇಲ್ಲಿ ಭಗವಂತ ಆತ್ಮದ ಒಂದು ಗುಣಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಶ್ಲೋಕಗಳೇನು ಬರ್ತಾ ಇದೆ, ಎಲ್ಲ ಒಂದು ಎಲಿಮೆಂಟ್ಸ್ಗೆ ಇಲ್ಲ ಒಂದು ಮೆಟೀರಿಯಲ್ಗೆ ಪ್ರಾಪರ್ಟೀಸ್ ಇರುತ್ತಲ್ವ, ಆ ಥರ ಆತ್ಮದ ಒಂದು ಗುಣಲಕ್ಷಣಗಳು ಏನು ಅಂತ ನಮಗೆ ಇಲ್ಲಿ ಭಗವಂತ ತಿಳಿಸಿ ಕೊಡ್ತಾ ಇದ್ದಾರೆ. ಒಂದೊಂದು ಶ್ಲೋಕದಲ್ಲಿ 1 ಅಥವಾ 2 ಗುಣಲಕ್ಷಣಗಳು ಭಗವಂತ ಇಲ್ಲಿ ಮೆನ್ಷನ್ನು ಮಾಡಿರ್ತಾರೆ. ಸೊ ಮೊದಲನೇದು ಶ್ಲೋಕ 12, ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೆ ಜನಾಧಿಪಾಃ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ.
ಅಂದರೆ ನೀನು ಇರದೇ ಇರೋವಂಥ ಒಂದು ಸಮಯನೇ ಇರಲಿಲ್ಲ, ನಾನೂ ಸಹ ಇರದೇ ಇರೋವಂಥ ಒಂದು ಸಮಯನೇ ಇರಲಿಲ್ಲ. ನಾನು ಮತ್ತು ನೀವು ಭವಿಷ್ಯದಲ್ಲೂ ಸಹ ನಾವು ಇದ್ದೇ ಇರ್ತೀವಿ ಅಂತ. ಸೊ ಇಲ್ಲಿ ಭಗವಂತ ಯಾವ ಒಂದು ಗುಣನ ಹೇಳ್ತಾ ಇದ್ದಾರೆ ಆತ್ಮದ್ದು? ಎಟರ್ನಲ್ ಅಥವಾ ಶಾಶ್ವತ ಎನ್ನುವಂಥ ಒಂದು ಗುಣನ ಭಗವಂತ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಾನು ಯಾರು? ಆತ್ಮ ನಾನು ಹಿಂದೇನೂ ಇದ್ದೆ, ಈಗ ಇದ್ದೀನಿ, ಮುಂದೇನೂ ಇರ್ತೀನಿ. ಇದು ಒಂದೇ ಒಂದು ಶ್ಲೋಕದಿಂದನೇ ನಮಗೆ ಅನೇಕ ಒಂದು ಕನ್ಫ್ಯೂಷನ್ಸು ಅಥವಾ ಒಂದು ಆತ್ಮದ ಒಂದು ಗುಣಲಕ್ಷಣ ನಮಗೆ ಇಲ್ಲಿ ತಿಳುವಳಿಕೆ ಆಗುತ್ತೆ. ಸೊ ಯೂಶಲಿ ನಾವೆಲ್ಲ ಅಂದ್ಕೊಳ್ಳೋದು ನಮ್ಮ ಜನ್ಮ, ನಮ್ಮ ಜೀವನ ಎಲ್ಲ ಶುರುವಾಗ್ತಾ ಇರೋದು ನಾನು ಹುಟ್ಟಿನಿಂದ ಶುರುವಾಗ್ತಾ ಇದೆ, ನಾನು ಜೀವನ ಮಾಡ್ತೀನಿ, ನಾನು ಪ್ರಾಣ ಬಿಟ್ಟ ಮೇಲೆ ಎಲ್ಲನೂ ಮುಗಿದೋಗುತ್ತೆ. ನನ್ನ ಜೀವನದಲ್ಲಿ ನಾನು ಪ್ಲ್ಯಾನ್ ಮಾಡೋದೇನೆ ಬರೀ ಹುಟ್ಟಿದಾಗಿಂದ ನಾನು ದೇಹ ಬಿಡೋವರೆಗೆ ಏನಿದೆ ಇಷ್ಟೇ ಜೀವನ ಅಂದ್ಕೊಂಡೆ ನಾನು ಪ್ಲ್ಯಾನನ್ನು ಮಾಡ್ತೀನಿ. ಅದು ನಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು, ನಾವು ಮಾಡೋವಂಥ ಒಂದು ಕೆಲಸ ಆಗಿರ್ಬೋದು, ನಾವು ಮಾಡೋವಂಥ ಒಂದು ಸಂಸಾರ ಆಗಿರ್ಬೋದು, ಅದಾದಮೇಲೆ ನಾವು ಮಾಡೋವಂಥ ಒಂದು ರಿಟೈರ್ಮೆಂಟ್ ಪ್ಲ್ಯಾನಿಂಗು, ಇನ್ವೆಸ್ಟ್ಮೆಂಟ್ಸು ಇವೆಲ್ಲ ಆಗಿರ್ಬೋದು. ಇದೆಲ್ಲನೂ ಕಾನ್ಸೆಪ್ಟ್ ಏನು? ನಾನು ಹುಟ್ಟಿದಾಗ ಸ್ಟಾರ್ಟ್ ಆಯಿತು, ನಾನು ದೇಹ ಬಿಟ್ಟಾಗ ಎಂಡ್ ಆಯಿತು ಅಂತ. ಇವೆಲ್ಲನೂ ನಾವು ಮಾಡ್ತಾ ಇರೋದು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಮಾಡ್ತಾ ಇರೋದು ಈ ಒಂದು ಕಾನ್ಸೆಪ್ಟ್ ಮೇಲೇ ನಾವು ಮಾಡ್ತಾಯಿದ್ದೀವಿ. ಆದರೆ ಭಗವಂತ ಶುರು ಮಾಡಿದ ತಕ್ಷಣ ಏನು ಹೇಳ್ತಾ ಇದ್ದಾರೆ? ಹುಟ್ಟಿದಾಗ ಅದು ಶುರುನೇ ಆಗಲಿಲ್ಲ, ನಾವು ದೇಹ ಬಿಟ್ಟಾಗ ಅದು ಎಂಡು ಆಗಲ್ಲ ಅಂತ. ಅಂದರೆ ನಮ್ಮ ಒಂದು ಪ್ಲ್ಯಾನಿಂಗು ಏನಾಗಬೇಕು? ಇಲ್ಲಿ ಇರೋದು ಎಟರ್ನಿಟಿ ಇದೆ. ನಾನು ಕೇವಲ ಇರೋದೇ 30 ವರ್ಷ, ಇರೋದೇ 50 ವರ್ಷ, ನನಗೆ ಇರೋದೇ ಇನ್ನೊಂದು 10 ವರ್ಷ ಬದುಕ್ತೀನಿ, ಇಲ್ಲ 50 ವರ್ಷ ಬದುಕ್ತೀನಿ, ಇಷ್ಟಕ್ಕೆ ನಾನು ಪ್ಲ್ಯಾನ್ ಮಾಡಿದ್ರೆ ಸಾಕು, ಇಷ್ಟಕ್ಕೋಸ್ಕರ ನಾನು ಜೀವನ ಮಾಡ್ತಾಯಿದ್ದೀನಿ, ಇಷ್ಟೇ ಸಾಕು. ಇದಕ್ಕೋಸ್ಕರ ಏನು? ನಾನು ಸಂಪಾದನೆ ಮಾಡಿದ್ದಾಯಿತು, ಮನೆ ಮಾಡಿದ್ದಾಯಿತು, ಸಂಸಾರ ಆಯಿತು, ನಾನೆಲ್ಲ ಸೆಟ್ಲಾಗಿದೆ, ನಾನಿವಾಗ ಏನು ಮಾಡೋದೇ ಬೇಕಾಗಿಲ್ಲ, ಏನು ಮಾಡಲಿ? ಸೊ ಈ ರೀತಿ ಕ್ವಶನ್ಗಳು ನಮಗೆ ಬರ್ತಾ ಇರುತ್ತೆ. ಆದರೆ ಭಗವಂತ ಇಲ್ಲೇನು ಹೇಳ್ತಾ ಇದ್ದಾನೆ? ಅದಲ್ಲಿ ಎಂಡೇ ಆಗಲ್ಲ. ಅದೇನದು? ಕಾಮ. ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ? ಎಟರ್ನಿಟಿ, ಶಾಶ್ವತವಾಗಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಂದರೆ ನಾವು ಜೀವನ ಮಾಡುವಂಥ ನಮ್ಮ ಒಂದು ಮನೋಭಾವ ಏನಾಗಿರಬೇಕು? ಆ ಒಂದು ಲಾಂಗ್ ಟರ್ಮ್ನ ಇಟ್ಕೊಂಡು ನಾನು ಜೀವನನ ಮಾಡಬೇಕು. ನಾನು ಏನೊಂದು ಜ್ಞಾನನ ಪಡೆಯೋದಕ್ಕೆ ಹೋಗ್ತೀನಿ, ಅದು ಏನಾಗಿರಬೇಕು? ನನಗೆ ಆ ಒಂದು ಲಾಂಗ್ ಟರ್ಮಲ್ಲಿ ನನಗೆ ಸಹಾಯ ಮಾಡಬೇಕು, ಎಂದೆಂದಿಗೂ ಅದು ಸಹಾಯ ಮಾಡಬೇಕು. ನಾನು ಮಾಡುವಂಥ ಒಂದು ಕೆಲಸ, ನನ್ನ ಗುಣ, ನನ್ನ ಒಂದು ಹವ್ಯಾಸಗಳು, ಇದೆಲ್ಲನೂ ನಾನೇನು ಮಾಡಬೇಕು? ಆ ಲಾಂಗ್ ಟರ್ಮ್ನ ನಾನು ಗಮನದಲ್ಲಿ ಇಟ್ಕೊಂಡು ನಾನು ಪ್ಲ್ಯಾನ್ ಮಾಡಬೇಕು. ಆದರೆ ನಾವು ಆ ರೀತಿ ಮಾಡ್ತಾಯಿದ್ದೀವಾ? ಈ ಜನ್ಮಕ್ಕೆ, ಈ ಒಂದು ಜೀವನಕ್ಕೇ ನಾವು ಪ್ಲ್ಯಾನ್ ಮಾಡಲ್ಲ, ಹೆಂಗೋ ಹಂಗೆ ನಾವು ಜೀವನ ಮಾಡಿಕೊಂಡು ಹೋಗ್ತಾ ಇರ್ತೀವಿ, ಹೌದು ತಾನೆ? ಆದರೆ ಇಲ್ಲಿ ಭಗವಂತ ಹೇಳ್ತಾ ಇರೋದು ನಾವೆಲ್ಲರೂ ಶಾಶ್ವತವಾಗಿರೋರು. ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಜೀವನ ಮಾಡಬೇಕು ಅಂದರೆ ನಾವು ಕಲಿತಂಥ ವಿದ್ಯೆಯಿಂದ ಹಿಡಿದು ನಾವು ಮಾಡೋವಂಥ ಕೆಲಸ, ನಮ್ಮಲ್ಲಿರೋವಂಥ ಹವ್ಯಾಸಗಳು, ಇದೆಲ್ಲನೂ ಬದಲಾವಣೆ ಆಗಲೇಬೇಕು, ಹೌದು ತಾನೆ? ಇವೆಲ್ಲನೂ ಬದಲಾವಣೆ ಆಗಬೇಕು. ಇವೆಲ್ಲದರಲ್ಲೂ ನಾವು ಚೇಂಜನ್ನು ಮಾಡ್ಕೋಬೇಕು. ಆವಾಗಲೇ ಭಗವಂತ ಇಲ್ಲೇನು ಹೇಳ್ತಾ ಇದ್ದಾನೆ, ಆ ರೀತಿ ನಾವು ಜೀವನ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಆಗಲ್ಲ. ಒಂದೇ ಒಂದು ಶ್ಲೋಕದಲ್ಲಿ ನೋಡಿ ಎಷ್ಟಿದೆ. ಎರಡನೇದು, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಮೂಯತಿ. ಈ ಒಂದು ಶ್ಲೋಕದಲ್ಲಿ ಯಾವ ಒಂದು ಗುಣಲಕ್ಷಣನ ಹೇಳ್ತಾ ಇದ್ದಾರೆ? ಬಾಲ್ಯ, ಯೌವನ ಮತ್ತು ಮುಪ್ಪು. ಈ ರೀತಿ ಯಾರಿಗಾಗ್ತಾ ಇದೆ? ಆತ್ಮಕ್ಕಾಗ್ತಾ ಇದೆ, ದೇಹಕ್ಕಾಗ್ತಾ ಇದೆ. ನಾನು ಯಾವಾಗಲೂ ಜೀವನ ಮಾಡೋದು ಯಾವ ರೀತಿ? ನಾನು ಚಿಕ್ಕವನಾಗಿದ್ದೀನಿ, ಆಮೇಲೆ ನಾನು ಯೌವನಕ್ಕೆ ಬಂದೆ, ನಾನು ಯೂತ್, ಆಮೇಲೆ ನಾನು ಗೃಹಸ್ಥ ಆಗಿದ್ದೀನಿ, ಐ ಆಮ್ ಎ ಫ್ಯಾಮಿಲಿ ಪರ್ಸನ್.
ಆಮೇಲೆ ನಾನು ರಿಟೈರ್ಡ್ ಪರ್ಸನ್. ಈ ಒಂದು ಮನೋಭಾವನ ನಮ್ಮ ಮೇಲೆ ನಾವು ಹೇರ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಕೊಂಡು ಆ ರೀತಿ ಜೀವನನ ನಾವು ಬಾಳೋದಕ್ಕೆ ಹೋಗ್ತೀವಿ. ನ್ಯಾಚುರಲಿ ತಾನೇ, ಚಿಕ್ಕ ಮಕ್ಕಳಿದ್ದಾಗ ಕುಣ್ಕೊಂಡಿರ್ತೀವಿ, ದೊಡ್ಡವರಾದ ಬೇರೆ ಥರ ಕುಣಿತೀವಿ. ಆಮೇಲೆ ಫ್ಯಾಮಿಲಿ ಪರ್ಸನ್ ಆದರೆ ಬೇರೆ ಇನ್ನೊಂದು ಥರ ಪ್ಲ್ಯಾನಿಂಗು, ಇನ್ನೊಂದು ಥರ ಗಂಭೀರವಾಗಿ ಈ ರೀತಿ. ಆಮೇಲೆ ರಿಟೈರ್ಮೆಂಟ್ ಆದರೆ ಏನೇನೋ ಮಾಡಬೇಕು ಅಂದ್ಕೊಂಡೆ, ಏನೂ ಆಗ್ತಾಯಿಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ, ಇನ್ನೇನೋ ಮಾಡಬೇಕು, ಅದು ಮಾಡಿಲ್ಲ, ಇದು ಮಾಡಿಲ್ಲ. ಸೊ ಈ ರೀತಿ ನಾನು ಯೋಚನೆ ಮಾಡಿಕೊಂಡೆ ನನ್ನ ಜೀವನನ ಕಳೀತೀನಿ. ಆದರೆ ಭಗವಂತ ಇಲ್ಲೇನು ಹೇಳ್ತಾ ಇದ್ದಾನೆ, ಈ ರೀತಿ ಬದಲಾವಣೆ ಆಗ್ತಾ ಇರೋದು ನಿನಗೂ ನೀನು ಟ್ರಾವೆಲ್ ಮಾಡ್ತಾ ಇರೋವಂತಹ ವಾಹನಕ್ಕೂ. ಇದನ್ನು ಯೋಚನೆ ಮಾಡಿ. ಇಲ್ಲಿ ಭಗವಂತ ಹೇಳ್ತಾ ಇರೋವಂಥ ಕಾನ್ಸೆಪ್ಟ್ಗಳೇ ನಾವು ಅದನ್ನು ಯೋಚನೆ ಮಾಡ್ದಂಗೆ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತ. ಇಲ್ಲಿ ಭಗವಂತ ಏನು ಹೇಳ್ತಾ ಇರೋದು, ಈ ರೀತಿ ಬದಲಾವಣೆ ಆಗ್ತಾ ಇರೋದು ನಿನಗೂ ಅಥವಾ ನೀನು ವಾಸ ಮಾಡ್ತಾ ಇರೋವಂತಹ ಅಥವಾ ಸಂಚಾರ ಮಾಡ್ತಾ ಇರೋವಂಥ ಒಂದು ವಾಹನಕ್ಕೆ, ನಿನಗಲ್ಲ. ಈ ರೀತಿ ಬೆಳೆಯೋದು, ಬದಲಾವಣೆ ಆಗೋದು ಏನಾಗ್ತಾ ಇರೋದು, ನೀನು ವಾಸ ಮಾಡ್ತಾ ಇರೋವಂಥ ದೇಹ ಆಗ್ತಾ ಇದೆ. ಚಿಕ್ಕದಾಗಿರುತ್ತೆ, ದೊಡ್ಡವನಾಗುತ್ತೆ, ಬೆಳೆಯುತ್ತೆ, ಆಮೇಲೆ ವಯೋಸಹಜವಾಗಿ ಮುಪ್ಪಾಗುತ್ತೆ. ಅದಾದಮೇಲೆ ಏನಾಗುತ್ತೆ, ಇಲ್ಲಿ ಹೇಳ್ತಾ ಇರೋದು, ದೇಹ ಹಳೇದಾದ್ಮೇಲೆ ಹೊಸ ಒಂದು ದೇಹಕ್ಕೂ ಹೋಗುತ್ತೆ. ದೇಹ ಹಳೇದಾದ್ಮೇಲೆ ಹೊಸ ಒಂದು ದೇಹಕ್ಕೆ ಹೋಗುತ್ತೆ ಅಂತಲೂ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಬದಲಾವಣೆ ಆಗೋದೇನು, ದೇಹ, ನಾನು ವಾಸ ಮಾಡುವಂಥ ಈ ಒಂದು ಪ್ರಕೃತಿ ಯಾವಾಗಲೂ ಏನಾಗುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ನಾನು ಆತ್ಮ ನಾನೇನಾಗಿರ್ತೀನಿ, ಒಂದೇ ಆಗಿರ್ತೀನಿ, ನಾನಾಗೇ ಇರ್ತೀನಿ. ಆತ್ಮಕ್ಕೆ ಬದಲಾವಣೆ ಅನ್ನೋದೇ ಇಲ್ಲ. ಇದು ಪ್ರಾಪರ್ಟೀಸು, ಗುಣಲಕ್ಷಣ. ಆತ್ಮಕ್ಕೆ ಬದಲಾವಣೆ ಅನ್ನೋದು ಇಲ್ಲ. ಆದರೆ ನಾನು ವಾಸ ಮಾಡುವಂಥ ದೇಹಕ್ಕೆ ಸದಾ ಬದಲಾವಣೆ ಇದೆ. ಆದರೂ ನಾನು ಅದರ ತಕ್ಕನಾಗಿ ಜೀವನ ಏನಕ್ಕೆ ಮಾಡ್ತೀನಿ, ಅದು ಮುಂದಿನ ಶ್ಲೋಕ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಹ. ಏನಕ್ಕೆ ನನಗೆ ಅದು ಬರುತ್ತೆ, ಮಾತ್ರ ಸ್ಪರ್ಶ ಅಂದರೆ ಸೆನ್ಸ್ ಪರ್ಸೆಪ್ಷನ್. ನಮ್ಮ ಇಂದ್ರಿಯಗಳಿಂದ ನಾವು ಏನೊಂದು ಗ್ರಹಣವನ್ನು ಮಾಡ್ತೀವಿ, ಇದರಿಂದ ನನಗೆ ಅನಿಸುತ್ತೆ ನನಗೆ ಸುಖ ಬಂದಿದೆ, ನನಗೆ ದುಃಖ ಬಂದಿದೆ. ನಾನು ಚಿಕ್ಕ ಹುಡುಗ, ನಾನು ಈಗ ಯೌವನದಲ್ಲಿದ್ದೀನಿ, ನನಗೆ ಈಗ ಫ್ಯಾಮಿಲಿ ಇದೆ, ನಾನು ಫ್ಯಾಮಿಲಿ ಪರ್ಸನ್ನು. ಅದಾದಮೇಲೆ ನನಗನ್ಸುತ್ತೆ ನಾನು ರಿಟೈರ್ಡ್ ಪರ್ಸನ್. ಇದು ಯಾವುದರಿಂದ ಅನ್ನಿಸ್ತಾ ಇರೋದು, ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ನಮ್ಮ ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ, ಸೆನ್ಸ್ ಪರ್ಸೆಪ್ಷನಿಂದ. ನಾನು ಯಾವ ರೀತಿ ಇಂದ್ರಿಯಗಳಿಂದ ನಾನು ಗ್ರಹಣವನ್ನು ಮಾಡ್ತಾಯಿದ್ದೀನಿ, ಅನುಭವಿಸ್ತಾ ಇದ್ದೀನಿ, ಅದರ ತಕ್ಕನಾಗಿ ನಾನು ಏನಲ್ವೋ ಅದನ್ನು ನಾನು ಅಂದ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಾಯಿದ್ದೀನಿ. ನಮಗೆಲ್ಲ ವಯಸ್ಸಾದ ಮೇಲೆ ಅನ್ನಿಸ್ತಾ ಇರ್ಬೋದು, ವಯಸ್ಸಾಗೋಯ್ತು ನಮ್ದು ಇಷ್ಟೇ ಅನಿಸುತ್ತೆ ನಮಗೆ, ನಾನು ಹಂಗೇ ಇದ್ದೀನಿ, ನಾನು ಇನ್ನೂ ಯೂತಾಗೇ ಇದ್ದೀನಿ, ನನ್ನಲ್ಲಿ ಎನರ್ಜಿ ಹಂಗೇ ಇದೆ, ಇದೇ ರೀತಿಯೇ ನಮಗನ್ಸೋದು. ಆದರೆ ವಯಸ್ಸು ಯಾವುದಕ್ಕಾಗ್ತಾ ಇರೋದು, ದೇಹಕ್ಕಾಗ್ತಾ ಇದೆ. ನಮಗದು ಅನ್ನಿಸ್ತಾನೆ ಇರುತ್ತೆ, ನಾನು ಒಳಗಡೆ ಏನಿದ್ದೀನಿ, ನಾನು ಚಿಕ್ಕ ಹುಡುಗ ಇದ್ದಾಗ ಏನಾಗಿದ್ನೋ ಈಗಲೂ ಹಾಗೇ ಇದ್ದೀನಿ, ನಾನೇನು ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗಿರೋದೇನು, ದೇಹ. ಇದು ನನ್ನ ಮೇಲೆ ಪ್ರಭಾವವನ್ನು ಬೀರಿ ನಾನೇ ಅದು ಅಂತ ಜೀವನನ ಮಾಡಿಸ್ತಾ ಇದೆ. ಇದೆಲ್ಲ ಆಗ್ತಾ ಇರೋದು ಯಾವುದರಿಂದ, ನಾನು ಯಾವ ರೀತಿ ಪರ್ಸೀವ್ ಮಾಡ್ತೀನಿ ನನ್ನ ಇಂದ್ರಿಯಗಳಿಂದ, ಅದರ ಮೇಲೆ ನಾನು ಅದೇ ಅಂದ್ಕೊಂಡು ಜೀವನನ ಮಾಡ್ತಾಯಿದ್ದೀನಿ. ಅಂದರೆ ನಾವು ಎಂಥ ಹುಚ್ಚರಿರಬೇಕು. ಹುಚ್ಚ ಅಂದರೆ ಏನು ಹೇಳಿ, ನಮಗೆ ನಾವು ಯಾರು ಎನ್ನುವುದು ಯಾರಿಗೆ ಗೊತ್ತಿಲ್ವೋ ಅವನು ಮ್ಯಾಡ್ ಪರ್ಸನ್. ಹೌದಾ ತಾನೆ? ಯೂಶಲಿ ಹುಚ್ಚರಿಗೆ ನಾನು ಯಾರು ಅನ್ನೋದು ನಮಗೆ ಗೊತ್ತಿರಲ್ಲ. ಅವನು ಅವನದೇ ಆದಂಥ ಲೋಕದಲ್ಲಿ ಹೋರಾಟ ಮಾಡ್ತಾ ಇರ್ತಾನೆ, ಅವನ ಜೀವನನ ಮಾಡ್ತಾ ಇರ್ತಾನೆ.
ಅವನಿಗೆ ಅವನ ಹೆಸರು ಗೊತ್ತಿರಲ್ಲ, ಅವ್ರ ಮನೆಯವರು ಯಾರು ಅನ್ನೋದು ಗೊತ್ತಿರಲ್ಲ. ಹೌದಾ? ನಾವು ಇದರ ಪ್ರಕಾರ ಅನಲೈಸ್ ಮಾಡಿದ್ರೆ ನಾವು ಜೀವನ ಮಾಡ್ತಾ ಇರೋದು ಯಾವ ರೀತಿ? ಹುಚ್ಚುಡ್ತಾರನೇ ಜೀವನನ ಮಾಡ್ತಾಯಿದ್ದೀವಿ ಅಂತ. ಸೊ ಇಂಥ ಒಂದು ಅದ್ಭುತವಾದಂಥ ಒಂದು ಗುಣಗಳನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಅಲ್ಲಿ ಆತ್ಮ ಯಾವತ್ತೂ ಬದಲಾವಣೆ ಹೊಂದಲ್ಲ. ಇಲ್ಲಿ ನನಗೆ ಇವೆಲ್ಲ ಏನು ಬರ್ತಾ ಇದೆ ಅನುಭವಗಳು, ಇದು ಬರ್ತಾ ಇರೋದು ಯಾವುದರಿಂದ? ಇಂದ್ರಿಯಗಳಿಂದ. ಆಮೇಲೆ ಪ್ರಕೃತಿಯಿಂದ ಇಂದ್ರಿಯಗಳಿಂದ ಬರೋವಂಥ ಪ್ರತಿಯೊಂದು ಅನುಭವನೂ ಪರ್ಮನೆಂಟಾಗಿರುತ್ತಾ? ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಆಗಮ ಅಪಾಯಿನೋ ಅನಿತ್ಯ. ಅನಿತ್ಯ ಅಂದರೆ ಟೆಂಪರರಿ, ಶಾರ್ಟ್ ಟರ್ಮೇ ಅದು. ನಮಗೆ ನಮ್ಮ ಇಂದ್ರಿಯಗಳಿಂದ ಈ ಪ್ರಕೃತಿನಲ್ಲಿ ಆಗುವಂಥ ಅನುಭವಗಳೇನಿದೆ ಅದು ಟೆಂಪರರಿ. ಯಾಕೇಳಿ? ಪ್ರಕೃತಿಯ ನಿಯಮ ಏನೋ ಬದಲಾವಣೆ ಆಗ್ತಾ ಇರೋದೆ. ಆತ್ಮದ ನಿಯಮ ಏನೋ ಅದು ಹೇಗಿದೆಯೋ ಹಾಗೇ ಇರೋದು. ಪ್ರಕೃತಿಯ ನಿಯಮ ಯಾವಾಗಲೂ ಬದಲಾವಣೆ ಆಗ್ತಾ ಇರೋದು. ಸೊ ಇಲ್ಲಿ ಭಗವಂತ ಎಂಥ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ನ ಕೊಡ್ತಾ ಇದ್ದಾರೆ. ಯಾವ ರೀತಿ ನಮಗೆ ವೆದರ್ ಚೇಂಜ್ ಆಗುತ್ತೋ, ಒಂದು ಸಾರಿ ಚಳಿಗಾಲ ಇರುತ್ತೆ, ಮಳೆಗಾಲ ಬರುತ್ತೆ, ಬೇಸಿಗೆಗಾಲ ಬರುತ್ತೆ, ಈ ರೀತಿ ಚೇಂಜ್ ಯಾವ ರೀತಿ ವೆದರ್ ಆಗ್ತಾ ಇರುತ್ತೋ ಅದೇ ರೀತಿ ನಮಗೆ ಬರುವಂತಹ ಸುಖ ದುಃಖಗಳೂ ಸಹ ಚೇಂಜ್ ಆಗ್ತಾ ಇರುತ್ತೆ. ಇದು ನನಗೆ ಎಲ್ಲಿಂದ ಗೊತ್ತಾಗ್ತಾ ಇದೆ? ಮೊದಲಿಗೆ ನನ್ನ ಮನಸ್ಸು ಆಮೇಲೆ ಇಂದ್ರಿಯಗಳಿಂದ ನನಗೆ ಗೊತ್ತಾಗ್ತಾ ಇದೆ. ಸೊ ಅದು ಏನು ಹೇಳುತ್ತೋ, ಇವಾಗ ನನಗೆ ಖುಷಿ ಅಂದರೆ ಅದು ಖುಷಿ, ಇವತ್ತು ನನಗೆ ದುಃಖ ಅಂದರೆ ಅದು ದುಃಖ. ನಾವು ಬಾಳ್ತಾ ಇರೋದು ಹೀಗೇ, ಎಲ್ಲ ನಮ್ಮ ಮೈಂಡ್ ಸೆಟ್ಟಲ್ಲೇ ಇರುತ್ತೆ. ಇದಕ್ಕೆ ಒಂದು ನೀವು ಸಿಂಪಲಾಗಿ ಎಕ್ಸಾಂಪಲ್ ತೊಗೊಬೇಕು ಅಂದರೆ, ನಮಗೆ ಯಾವ ರೀತಿ ಒಂದೇ ಪರಿಸ್ಥಿತಿನಲ್ಲಿ ದುಃಖನೂ ಆಗ್ಬೋದು, ದುಃಖನೂ ಆಗದೇ ಇರ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಿಮಗೆಲ್ಲರಿಗೂ ಗೊತ್ತಿರೋ ರೀತಿ ಅಹಮದಾಬಾದಲ್ಲಿ ಒಂದು ಫ್ಲೈಟು ಕ್ರ್ಯಾಶ್ ಆಯಿತು. ಹೌದಾ? ಗೊತ್ತಿದೆಯಲ್ಲ, ರೀಸೆಂಟಾಗಿ ಕ್ರ್ಯಾಶ್ ಆಯಿತು. ಅದರಲ್ಲಿರೋರೆಲ್ಲರೂ ಸತ್ತೋದ್ರು. ಫಾರ್ ಎಕ್ಸಾಂಪಲ್ಗೆ ನಮ್ಮ ಯಾರೋ ರಿಲೇಟಿವು ಆ ಫ್ಲೈಟಲ್ಲಿದ್ದರು, ಅವರೂ ದೇಹ ಬಿಟ್ಟರು. ಅವಾಗ ನನಗೇನಾಗುತ್ತೆ? ಸಹಜವಾಗಿ ನನಗೆ ತುಂಬ ಹೋಗುತ್ತೆ, ಅಯ್ಯೋ ನನ್ನ ಸಂಬಂಧಿಕರು, ನನಗೆ ತುಂಬ ಬೇಕಾಗಿರೋವಂಥವ್ರು ಆ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾಯಿದ್ರು, ಅವರು ಪ್ಲೇನ್ ಕ್ರ್ಯಾಶ್ ಆಗಿ ದೇಹನ ಬಿಟ್ಟರು. ಅದಕ್ಕೆ ನನಗೆ ತುಂಬಾ ನೋವಾಗ್ತಾ ಇರುತ್ತೆ, ಆ ಒಂದು ದುಃಖದಲ್ಲಿ ಇಡ್ತೀನಿ. ಅದಾದಮೇಲೆ ನನಗೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ ಅವರು ಆ ಫ್ಲೈಟೇ ಹತ್ತಲಿಲ್ಲ ಅಂತ. ನಾನು ನ್ಯೂಸ್ ನೋಡಿದೆ, ಫ್ಲೈಟ್ ಕ್ರ್ಯಾಶ್ ಆಯಿತು, ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯಿತು ಬೈ ಚಾನ್ಸ್ ಅವರು ಆ ಫ್ಲೈಟ್ನ ಮಿಸ್ ಮಾಡಿದ್ರು ಅಂತ. ಅವಾಗೇನು ಅನಿಸುತ್ತೆ? ಅದೇ ಒಂದು ತುಂಬ ನೋವಾಗ್ತಿತ್ತಲ್ಲ, ಅದೇ ನೋವಾಗುತ್ತಾ? ನೋವಾಗುತ್ತೆ, ಬಟ್ ಆ ಒಂದು ಪ್ರಮಾಣದಲ್ಲಿ ನೋವು ಆಗಲ್ಲ. ಯಾಕೆ? ನಾವೇನೊಂದು ಫೀಲ್ ಮಾಡ್ತಾ ಇದ್ದೀವಲ್ಲ, ಆ ಒಂದು ಸಂಬಂಧ, ಆ ಒಂದು ಇದು ಅಲ್ಲಿ ಇಲ್ಲ. ಸೊ ಇದು ಎಲ್ಲಿಂದ ಬರ್ತಾ ಇದೆ? ನಾನು ಏನೊಂದು ಫೀಲ್ ಮಾಡ್ತಾ ಇದ್ದೀನಿ, ನನ್ನ ಇಂದ್ರಿಯಗಳಿಂದ, ನನ್ನ ಮನಸ್ಸಿನಿಂದ, ನನ್ನ ಬುದ್ಧಿಯಿಂದ ಅದಕ್ಕೆ ತಕ್ಕನಾಗಿ ನಾನು ಜೀವನನ ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡು ಜೀವನ ಮಾಡಿದ್ರೆ ಓಕೆ, ಇವರು ನನ್ನ ಸ್ನೇಹಿತ ಅಂದರೆ ಓಕೆ, ಇವ್ರ ಹತ್ರ ಇದ್ದರೆ ನನಗೆ ತುಂಬ ಖುಷಿ ಬರುತ್ತೆ ಅಂದರೆ ಖುಷಿ ಬರುತ್ತೆ ಅಂತ. ನಾನೇ ಏನೋ ಅಂದ್ಕೊಂಡ್ಬಿಡ್ತೀನಿ, ಅವರೇನೋ ನನಗೆ ಬೈದ್ಬಿಟ್ಟಿದ್ದಾರೆ, ನಾನೇ ಏನೋ ಅಂದ್ಕೊಂಡ್ಬಿಡ್ತೀನಿ, ಇವ್ರು ನನಗೆ ತೊಂದರೆ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಹತ್ರಕ್ಕೆ ಹೋದರೆ ನನಗೇನು ಅನಿಸುತ್ತೆ? ಪಾಪ ಅವ್ರು ಏನೂ ಮಾಡಿಲ್ಲ ಎರಡು ಕೇಸಲ್ಲೂ. ನನಗೆ ಅನಿಸುತ್ತೆ, ಇಲ್ಲ ಇವರು ಯಾಕೋ ಸರಿಯಾಗಿ ಬರ್ತಾಯಿಲ್ಲ ನನಗೆ ಅಂತ. ಈ ರೀತಿ ಅನ್ನಿಸ್ತಾ ಇರೋದಿಲ್ಲಿಂದ ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ನನ್ನ ಬುದ್ಧಿ ಹೇಳ್ತಾ ಇರೋದು. ಅಲ್ಲಿ ಪರಿಸ್ಥಿತಿ ಬೇರೆಯೇ ಇರುತ್ತೆ. ಸೊ ನಾವು ಅದನ್ನು ಜೀವನನ ಮಾಡ್ತಾಯಿದ್ದೀವಿ. ಸೊ ಈ ರೀತಿ ನಾವು ನೋಡಿದ್ರೆ, ನಾನು ಏನಲ್ವೋ ಅದನ್ನು ಅಂದ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಯಾವುದು ಟೆಂಪ್ರರಿನೋ ಅದನ್ನು ಪರ್ಮನೆಂಟ್ ಅಂದ್ಕೊತೀವಿ,
ಯಾವುದು ಪರ್ಮನೆಂಟು ಅದನ್ನು ಟೆಂಪ್ರರಿ ಅಂದ್ಕೊತೀವಿ. ಆತ್ಮ ಪರ್ಮನೆಂಟು. ನಾವು ಅಂದ್ಕೊಳ್ಳೋದೇನೋ ಸತ್ತ ಮೇಲೆ ಮುಗೀತೆಲ್ಲ, ಇಷ್ಟೇ ಜೀವನ. ದೇಹ ಟೆಂಪ್ರರಿ. ನಾವು ಅಂದ್ಕೊಳ್ಳೋದೇನೋ ಇದೇ ಪರ್ಮನೆಂಟು, ಇದಕ್ಕೋಸ್ಕರನೇ ಬಾಳಬೇಕು, ಇದಕ್ಕೋಸ್ಕರನೇ ಎಲ್ಲ ಪ್ಲ್ಯಾನ್ ಮಾಡಬೇಕು, ಇದೇ ಜೀವನ, ಇದನ್ನು ಚೆನ್ನಾಗಿ ನೋಡ್ಕೋಬೇಕು, ಇದೇ ಲೈಫ್ ಗೋಲು. ಯಾವುದಲ್ವೋ ಅದಕ್ಕೆ ವಿರುದ್ಧವಾಗಿರೋದನ್ನು ನಾವು ಇಟ್ಕೊಂಡು ಅದ್ರ ಪ್ರಕಾರ ಜೀವನನ ಮಾಡ್ತಾ ಇರ್ತೀವಿ. ಸೊ ಭಗವದ್ಗೀತಾ ಅನ್ನೋದು ಈ ರೀತಿ ನಮಗೆ ಸರಿಯಾದ ಒಂದು ಜ್ಞಾನವನ್ನು ಕೊಡ್ತದೆ. ಯಾಕೆ ಹೇಳಿ, ಇದನ್ನು ಸ್ವತಃ ಭಗವಂತನೇ ಹೇಳಿರೋದು, ಅದಕ್ಕೋಸ್ಕರನೇ. ಆಮೇಲೆ ಈ ದಿನದ ಒಂದು ಶ್ಲೋಕದಲ್ಲಿ ಭಗವಂತ ಇನ್ನೊಂದು ಹೇಳ್ತಾ ಇದ್ದಾನೆ, ನೆಕ್ಸ್ಟ್ ಪ್ರಾಪರ್ಟೀಸ್ ಏನು ಹೇಳ್ತಾ ಇದ್ದಾನೆ, ಅವಿನಾಶಿ. ಇದು ಯಾವತ್ತೂ ನಾಶ ಆಗಲ್ಲ. ಇದನ್ನು ಯಾರೂ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಚಾರ್ಯರೊಬ್ಬರು ಹೇಳ್ತಾಯಿದ್ರು, ಸಂಸ್ಕೃತದಲ್ಲಿ ಈ ಒಂದು ಆತ್ಮ ಸತ್ತೋಗುತ್ತೆ ಅನ್ನೋವಂಥ ಮೀನಿಂಗ್ ಬರೋವಂಥ ವರ್ಡೇ ಇಲ್ವಂತೆ. ಯಾಕೆ ಹೇಳಿ, ಅದಕ್ಕೆ ಸಾವು ಅನ್ನೋದೇ ಇಲ್ಲ. ಅಲ್ಲೇನಿದ್ರು ಏನಾಗುತ್ತೆ, ಚೇಂಜ್ ಆಗುತ್ತೆ ಅಷ್ಟೇ. ಈ ದೇಹದಿಂದ ಇನ್ನೊಂದು ದೇಹ, ಇನ್ನೊಂದು ದೇಹ, ಇನ್ನೊಂದು ದೇಹ. ಅಲ್ಲಿ ನಾಶ ಅನ್ನೋವಂಥ ಒಂದು ಪದನೇ ಇಲ್ಲ. ಸೊ ನಮ್ಮ ನಿಜವಾದ ಒಂದು ಗುಣಲಕ್ಷಣಗಳಲ್ಲಿ ಇದು ಒಂದು ಏನದು, ನಾನು ನಾಶ ಆಗಲ್ಲ, ನಾನು ಅವಿನಾಶಿ. ಈ ಒಂದು ಶ್ಲೋಕದಲ್ಲೇ ಶ್ರೀಲ ಪ್ರಭುಪಾದರು ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನು ಮಾಡ್ತಾಯಿದ್ದಾರೆ. ಈ ಒಂದು ಆತ್ಮ ದೇಹದ ಯಾವ ಭಾಗದಲ್ಲಿರುತ್ತೆ, ಹೃದಯ ಭಾಗದಲ್ಲಿ ಇರುತ್ತೆ. ಹೃದಯ ಭಾಗದಲ್ಲಿ ಇದ್ರೂ ಇಡೀ ದೇಹವನ್ನು ಅದೇನು ಮಾಡಿರುತ್ತೆ, ವ್ಯಾಪಿಸಿಕೊಂಡು ಇರುತ್ತೆ. ಅಂದರೆ ನಮ್ಮ ಕಾನ್ಷಿಯಸ್ನೆಸ್ ಏನಿದೆ, ಪ್ರಜ್ಞೆ ಏನಿದೆ, ಅದು ಇಡೀ ದೇಹವನ್ನು ನಮಗೆ ಅದು ಆವರಣವಾಗಿದೆ. ಹೌದಾ? ಇರೋದು ಅದು ಹೃದಯ ಭಾಗದಲ್ಲೇ. ಆದರೆ ಅದರ ಒಂದು ಪ್ರಜ್ಞೆ, ಕಾನ್ಷಿಯಸ್ನೆಸ್ ಏನಾಗಿದೆ, ಇಡೀ ದೇಹವನ್ನು ಅದು ಆವರಣ ಮಾಡಿಕೊಂಡು ಇದೆ. ಈ ಒಂದು ಪ್ರಜ್ಞೆಯಿಂದನೇ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಪ್ರಜ್ಞೆ ಇದ್ದರೆ ಅಲ್ಲಿ ಆತ್ಮ ಇದ್ದಾನೆ ಅಂತ. ಪ್ರಜ್ಞೆ ಇಲ್ಲ ಅಂದರೆ ಅಲ್ಲಿ ಆತ್ಮ ಇಲ್ಲ ಅಂತ. ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ಒಂದು ನಿಜವಾದ ಅಂದರೆ ಜೀವಂತವಾಗಿರೋಂಥ ಒಂದು ದೇಹ, ಇನ್ನೊಂದು ಡೆಡ್ ಬಾಡಿ ತಗೊಳ್ಳಿ. ಎರಡಕ್ಕೂ ವ್ಯತ್ಯಾಸ ನೋಡೋದಕ್ಕೆ ಏನೂ ಇರಲ್ಲ. ಆಗ ತಾನೇ ಪ್ರಾಣ ಬಿಟ್ಟಿರೋಂಥ ದೇಹ, ಇನ್ನೊಂದು ಲಿವಿಂಗ್ ಅಂದರೆ ಜೀವಂತವಾಗಿರೋಂಥ ಒಂದು ದೇಹ. ಅಲ್ಲಿ ಮುಟ್ಟಿದ್ರೆ ಜೀವಂತವಾಗಿರೋಂಥ ದೇಹಕ್ಕೆ ನಮಗೆ ಪ್ರಜ್ಞೆ ಇದೆ, ನನಗೆ ಫೀಲು ಆಗುತ್ತೆ. ಹೌದಾ? ಇಲ್ಲಿ ಯಾರೋ ಮುಟ್ಟಿದ್ರೂ ನನಗೇನು ಅನಿಸುತ್ತೆ, ಓಕೆ ಯಾರೋ ನನ್ನನ್ನು ಮುಟ್ತಾ ಇದ್ದಾರೆ ಅಂತ ಇಲ್ಲಿ ಆತ್ಮಕ್ಕೆ ಗೊತ್ತಾಗ್ತಾ ಇರುತ್ತೆ. ಡೆಡ್ ಬಾಡಿನ ಮುಟ್ಟಿದ್ರೆ ಪ್ರಜ್ಞೆ ಇರುತ್ತೆ ಅಲ್ಲಿ. ಸೊ ಇದರಿಂದನೇ ಗೊತ್ತಾಗುತ್ತೆ, ನಾನು ಆ ದೇಹ ಅಲ್ಲ, ನಾನು ಯಾರು, ಆತ್ಮ. ನಂದು ಏನಾಗಿದೆ, ಪ್ರಜ್ಞೆ ಇಡೀ ದೇಹವನ್ನು ಆವರಿಸ್ಕೊಂಡಿದೆ. ಈ ಒಂದು ವಾಹನದಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ವಾಸ ಮಾಡ್ತಾಯಿದ್ದೀನಿ. ನಾನು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾರನ್ನ ಬಂದು ಸಡನ್ನಾಗಿ ಬಂದು ಗುದ್ದೋದಕ್ಕೆ ಬಂದರೆ ನನಗೆ ಫೀಲ್ ಆಗುತ್ತೆ. ಏಟ್ ಬೀಳೋದು ಯಾವುದಕ್ಕೆ, ಕಾರ್ಗೆ. ಏಟ್ ಬೀಳೋದು ಯಾವುದಕ್ಕೆ, ಕಾರ್ಗೆ. ಐ ಮೀನ್ ನಾನು ಸಣ್ಣದಾಗಿರೋಂಥ ಎಕ್ಸಾಂಪಲ್, ಇದನ್ನು ಆ್ಯಕ್ಸಿಡೆಂಟ್ನ ಹೇಳ್ತಾ ಇದ್ದೀನಿ. ಆದರೆ ಫೀಲ್ ಆಗೋದು ಯಾರಿಗೆ, ಕೂತಿರೋನ್ಗೂ ಆಗುತ್ತೆ. ಅದೇ ರೀತಿಯೇ ಇಲ್ಲಿ ಕೂತಿರೋಂಥ ಜೀವಾತ್ಮಕ್ಕೆ ಏಟು ಇಲ್ಲಿ ಬಿದ್ದರೂ ಏನಾಗುತ್ತೆ, ಪ್ರಜ್ಞೆ ಅಲ್ಲಿರೋದ್ರಿಂದ ನನಗೆ ಅದರ ಅನುಭವ ಆಗುತ್ತೆ. ಆದರೆ ಡೆಡ್ ಬಾಡಿಗೆ ಮಾಡಿದ್ರೆ ಆಗಲ್ಲ. ಅದೇ ಈ ಒಂದು ದೇಹದ ಒಂದು ಪಾರ್ಟಿಗೆ ಅನಸ್ತೇಶಿಯ ಕೊಟ್ಟರೆ ಇಲ್ಲಿ ಪ್ರಜ್ಞೆ ಇಲ್ಲ, ಅಲ್ಲಿ ಕಟ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ. ಅದನ್ನೇ ನೀವು ಎಚ್ಚರವಾಗಿದ್ದು ಅದನ್ನು ನೋಡ್ತಾ ಇದ್ರೆ ನಿಮಗೆ ದುಃಖ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನಿಮಗೆ ಅನಸ್ತೇಶಿಯ ಕೊಟ್ಟಾಗ ನಿಮಗೆ ಪ್ರಜ್ಞೆನೇ ಇರಬಾರ್ದು, ಆ ರೀತಿ ಮಾಡಿರ್ತಾರೆ. ಆವಾಗ
ಅಲ್ಲಿ ತಗೊಂಡು ಚಾಕು ತೊಗೊಂಡು ಕಟ್ ಮಾಡಿದ್ರು ನನಗೆ ಅಲ್ಲಿ ಏನೂ ನೋವಾಗಲ್ಲ. ಯಾಕೇಳಿ ಅಲ್ಲಿ ಪ್ರಜ್ಞೆ ಇಲ್ಲದೇ ಇರೋ ಥರ ಆ ಒಂದು ಬಾಡಿ ಪೋರ್ಷನ್ಗೆ ಮಾಡಿರ್ತಾರೆ. ಇಟ್ ಈಸ್ ವೆಹಿಕಲ್ದು ಒಂದು ಪೋರ್ಷನ್ಗೆ ಎಲೆಕ್ಟ್ರಿಸಿಟಿ ಕಟ್ ಆಯಿತು, ಅಲ್ಲಿ ಏನು ಮಾಡಿದ್ರು ನನಗೆ ಗೊತ್ತಾಗಲ್ಲ. ಮತ್ತೆ ಕನೆಕ್ಷನ್ ಆಗಿದ ತಕ್ಷಣ ಅಂತ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಿಸ್. ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಇದರಲ್ಲಿ ವಾಸ ಮಾಡ್ತಾ ಇದ್ದೀನಿ. ಕನೆಕ್ಟ್ ಆಗಿದ ತಕ್ಷಣ ನನಗೆ ನೋವಾಗುತ್ತೆ, ಇಲ್ಲ ಅಂದರೆ ನೋವಾಗಲ್ಲ. ನನಗೆ ಸಂಬಂಧ ಇದ್ದರೆ ನನಗೆ ನೋವಾಗುತ್ತೆ, ಸಂಬಂಧ ಇಲ್ಲ ಅಂದರೆ ಯಾರೋ ಸತ್ರು ಓಕೆ ನೋವಾಯಿತು, ಅಷ್ಟೊಂದು ಆಗಲಿಲ್ಲ. ಈ ಥರ. ಸೊ ಜೀವಾತ್ಮ ಹೃದಯದ ಭಾಗದಲ್ಲಿದ್ದಾನೆ, ಇಡೀ ದೇಹವನ್ನು ಆವರಿಸ್ಕೊಂಡಿದ್ದಾನೆ. ಸೊ ನಮ್ಮ ಶಾಸ್ತ್ರಗಳಲ್ಲಿ ಅದರ ಸೈಜು ಸಹ ಹೇಳಿದ್ದಾರೆ, ಎಷ್ಟು ಸೈಜ್ ಇರುತ್ತೆ ಅಂತ. ಇಲ್ಲೆಲ್ಲಿದೆ? ಶ್ವೇತಾಶ್ವತರ ಉಪನಿಷತ್ತು 5.9 ಇದನ್ನು ಕೊಟ್ಟಿದ್ದಾರೆ. ಏನು? ಒಂದು ಕೂದಲಿನ ಮೊನೆಯನ್ನು 100 ಭಾಗಗಳಾಗಿ ಮಾಡಿ. ಕೂದಲು ಇಷ್ಟುದ್ದ ಇರೋ ಕೂದಲಲ್ಲ, ಅದರ ತುದಿ ಕಾಣುತ್ತಾ? ಅದನ್ನು ಎಷ್ಟು ಮಾಡಬೇಕು? 100 ಭಾಗಗಳಾಗಿ ಮಾಡಿ, ಪ್ರತಿಯೊಂದು ಭಾಗವನ್ನು ಮತ್ತೆ 100 ಭಾಗಗಳನ್ನಾಗಿ ಮಾಡಿ. ಅಂದರೆ 10,000 ಪಾರ್ಟ್ಸ್ಗಳಾಗಿ ಏನು ಮಾಡಬೇಕು? ನಮ್ಮ ಕೂದಲಿನ ತುದಿಯನ್ನು ಮಾಡಿದ್ರೆ ಏನು ಸಿಗುತ್ತಲ್ಲ ಆ ಒಂದು ಸೈಜು ಈ ಜೀವಾತ್ಮದ ಸೈಜು. ಸೊ ಅದನ್ನು ಯಾವ ಒಂದು ಕತ್ತಿಯಿಂದ ನಾವು ಕತ್ತರಿಸೋಕ್ಕಾಗತ್ತೆ? ಯಾವ ಒಂದು ಬೆಂಕಿಯಿಂದ ಬೇಯಿಸೋಕ್ಕಾಗತ್ತೆ? ಯಾವ ಒಂದು ದುಃಖನ ಅದ್ರ ಮೇಲೆ ಹಾಕೋದಕ್ಕಾಗತ್ತೆ? ಯಾವ ಒಂದು ಸುಖನ ಅದ್ರ ಮೇಲೆ ಹಾಕೋದಕ್ಕಾಗತ್ತೆ? ಇವೆಲ್ಲ ಎಲ್ಲಿಂದ ಬರ್ತಾ ಇದೆ? ಆದರೂ ನಾನು ಅನುಭವಿಸ್ತಾ ಇದ್ದೀನಿ. ಇವೆಲ್ಲನೂ ಆದರೂ ನಾನು ಅನುಭವಿಸ್ತಾ ಇದ್ದೀನಿ. ಎಲ್ಲಿಂದ ಬರ್ತಾ ಇದೆ? ನಾನು ವಾಸ ಮಾಡುವಂತಹ ದೇಹ, ನನ್ನ ಸೂಕ್ಷ್ಮ ಶರೀರವಾದಂತಹ ಮನಸ್ಸು, ನನ್ನ ಬುದ್ಧಿ, ಆಮೇಲೆ ಮಿಥ್ಯಾ ಅಹಂಕಾರ, ಇದರಿಂದ ನನಗೆ ಈ ಒಂದು ಫೀಲು ಆಗ್ತಾಯಿದೆ. ಗ್ರಾಸ್ ಬಾಡಿ, ಸಟಲ್ ಬಾಡಿ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ. ಗ್ರಾಸ್ ಬಾಡಿ ಅಂದರೆ ಏನು? ಈ ದೇಹ. ಈ ದೇಹದಲ್ಲಿ 5 ಇಂದ್ರಿಯಗಳಿದೆ. ಈ ಇಂದ್ರಿಯಗಳಿಂದ ನನಗೇನಾಗುತ್ತೆ? ಸುಖ ದುಃಖ ಇದು ಬರ್ತಾ ಇದೆ. ಇದರ ಒಳಗಡೆ ಏನಿದೆ? ಸೂಕ್ಷ್ಮ ಶರೀರ ಇದೆ. ಇದರಲ್ಲಿ ಏನಿದೆ? ಮನಸ್ಸು, ಬುದ್ಧಿ ಮತ್ತು ಮಿಥ್ಯಾ ಅಹಂಕಾರ ಇದೆ. ಸೊ ಇದರಿಂದ ನನಗೇನು ಅನ್ನಿಸ್ತಾ ಇದೆ? ಮನಸ್ಸಿಗೆ ಕ್ಲೋಸ್ ಕನೆಕ್ಟನಲ್ಲಿರೋದು ಅಲ್ಲ, ಈ ಒಂದು ದೇಹಕ್ಕೆ ಕ್ಲೋಸ್ ಕನೆಕ್ಟರ್ ಆಗಿರೋದು ಮನಸ್ಸು. ಸೊ ಇಲ್ಲೇನು ಫೀಲ್ ಆಗಿದ ತಕ್ಷಣ ನನಗೆ ಓಕೆ, ಮನಸ್ಸಿಗೆ ನೋವಾಗ್ತಾ ಇದೆ, ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಸೊ ಇವೆಲ್ಲನೂ ನಾನು ಫೀಲ್ ಮಾಡೋದಕ್ಕೆ ಹೋಗ್ತೀನಿ. ಆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಯಾರು? ಬುದ್ಧಿ. ನಾವು ಅದನ್ನು ಬುದ್ಧಿ ಅಂದರೆ ಬುದ್ಧಿನ ನಾವು ಸರಿಯಾಗಿ ಇಟ್ಕೋಬೇಕಂದ್ರೆ ಏನು ಬರಬೇಕು ಹೇಳಿ? ಜ್ಞಾನ, ನಾಲೆಡ್ಜ್. ಅದು ನಾಲೆಡ್ಜ್ ಇದರಲ್ಲಿ ನೀವು ಯಾವೊಂದು ಜ್ಞಾನನ ಎಷ್ಟು ಚೆನ್ನಾಗಿರೋವಂಥ ಜ್ಞಾನನ ಹಾಕಿರ್ತೀರೋ ಆ ರೀತಿ ಅದು ಗೈಡ್ ಮಾಡುತ್ತೆ. ಇವಾಗ ನೀವು AI ತೊಗೊಂಡ್ರೆ ಅಲ್ಲಿ ಇರೋವಂಥ ಒಂದು LLMನ ನೀವು ಯಾವ ರೀತಿ ನಾಲೆಡ್ಜ್ನ ಕೊಟ್ಟು ಅದನ್ನು ಡೇಟಾಬೇಸ್ನ ಕ್ರಿಯೇಟ್ ಮಾಡಿರ್ತೀರೋ ಅದರ ಪ್ರಕಾರ ಅದು ನಿಮಗೆ ರೆಸ್ಪಾನ್ಸನ್ನು ಕೊಡುತ್ತೆ. ಅದೇ ರೀತಿ ನಮ್ಮ ನಾಲೆಜ್ ಸಿಸ್ಟಮಲ್ಲಿ ನಾವೇನನ್ನು ಹಾಕಿರ್ತೀವಲ್ಲ ಅದರ ಪ್ರಕಾರ ಅದೇನು ಮಾಡುತ್ತೆ? ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಹೋಗುತ್ತೆ. ನನ್ನ ಒಂದು ನಾಲೆಜ್ ಸಿಸ್ಟಮಲ್ಲಿ ನಾನು ಬರೀ ಏನು ಹಾಕಿರ್ತೀನಿ? ಫ್ಯಾಕ್ಟ್ಸ್ ಹಾಕಿರ್ತೀನಿ. ಅಂದರೆ ಇದು ಇದನ್ನು ಓದಿದ್ರೆ ಇದು ನನಗೆ ಮಾರ್ಕ್ಸ್ ಬರುತ್ತೆ, ಇದು ABCD, ಇದು 1 2 3 4, ಆಮೇಲೆ ಈ ಫಾರ್ಮುಲಾ ಇದಕ್ಕೆ ಔಟ್ಪುಟ್ಟು, ಆಮೇಲೆ ಈ ಕಾಲದಲ್ಲಿ ಇದಾಯಿತು, ಆ ಕಾಲದಲ್ಲಿ ಅದಾಯಿತು, ಇದು ಅಂದರೆ ಹಿಂಗೆ, ಈ ದೇಶ ಅಂದರೆ ಅದು. ಇವೆಲ್ಲ ಏನಿದು? ಫ್ಯಾಕ್ಟ್ಸ್ ಅಷ್ಟೇ ಇರೋವಂಥ ಜನರಲ್. ಇದು ಬರೀ ಇದನ್ನೇ ಇಟ್ಕೊಂಡು ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ? ಆ ನಾಲೆಡ್ಜ್ ಸಿಸ್ಟಮ್ಮು
ಯಾವಾಗ ಮನಸ್ಸು ನಮ್ಮನ್ನು ಎಲ್ಲಿಗೆ ಬೇಕೋ ಅಲ್ಲಿ ಕರ್ಕೊಂಡೋಗಿ ಆಡಿಸ್ಬೇಕಾದ್ರೆ ಅದು ನೀನು ಮಾಡೋವಂಥ ಜೀವನದ ರೀತಿ ಇದಲ್ಲ ಬೇರೆ ಅಂತ ಹೇಳೋವಂಥ ಕೆಪಾಸಿಟಿ ಆ ಒಂದು ನಾಲೆಜ್ಗಿರುತ್ತಾ? ಆ ನಾಲೆಜಲ್ಲಿ ಏನಿದೆ, ಇದನ್ನು ಓದಿದ್ರೆ ನನಗೆ ಇಷ್ಟು ಸಂಬಳ ಬರುತ್ತೆ, ಇಷ್ಟು ಸಂಬಳ ಬಂದರೆ ನಾನು ಇಷ್ಟನ್ನು ತಿನ್ಬೋದು, ಇಲ್ಲಿ ಹೋಗ್ಬೋದು, ಈ ರೀತಿ ಎಂಜಾಯ್ ಮಾಡ್ಬೋದು, ಇಷ್ಟೇ ನನಗೆ ಗೊತ್ತಿರೋದು. ಆ ಒಂದು ನಾಲೆಜ್ ಸಿಸ್ಟಮ್ಮು ನನಗೆ ಈ ಒಂದು ಮಾರ್ಗದಲ್ಲಿ ಹೋದರೆ ನಿನಗೆ ಕೆಟ್ಟದಾಗುತ್ತೆ, ಈ ಒಂದು ಮಾರ್ಗದಲ್ಲಿ ಹೋಗು ಒಳ್ಳೆಯದಾಗುತ್ತೆ, ನಿನ್ನ ಜೀವನ ಇಷ್ಟೇ ಅಲ್ಲ, ನಿನ್ನ ಜೀವನ ಶಾಶ್ವತವಾಗಿರೋದು, ನೀನು ಅದರ ಪ್ರಕಾರ ಜೀವನ ಮಾಡು, ಈ ರೀತಿ ಹೇಳ್ಕೊಡುತ್ತಾ? ಅದಕ್ಕೆ ಆ ನಾಲೆಜ್ ಸಿಸ್ಟಮಲ್ಲಿ ಈ ಜ್ಞಾನ ಇರಬೇಕು. ಆವಾಗ ಅದು ಹೇಳುತ್ತೆ ಏನಂತ, ನೀನು ಈ ರೀತಿ ಜೀವನ ಮಾಡಬೇಡ, ನೀನು ನಿನ್ನ ಜೀವನ ಇಷ್ಟೇ ಅಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ. ನೀನು ಇಲ್ಲಿ ಏನು ಸಂಪಾದನೆ ಮಾಡ್ತೀಯ, ಏನೆಲ್ಲ ಮಾಡ್ತೀಯ, ಇದೆಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನಿನಗೂ ಗೊತ್ತದು, ನೀನು ಬರಿಗೈಯಲ್ಲೇ ಹೋಗೋದು, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಯಾವುದೂ ಟ್ರಾನ್ಸ್ಫರ್ ಆಗಲ್ಲ, ನಿನಗೂ ಗೊತ್ತು. ಆದರೂ ನೀನೇನು ಮಾಡ್ತಾ ಇರ್ತೀಯ, ಅದಕ್ಕೋಸ್ಕರನೇ ದುಡಿತಾ ಇರ್ತೀಯ. ಟ್ರಾನ್ಸ್ಫರ್ ಏನಾಗುತ್ತೋ ಅದನ್ನು ನಾವು ಗಮನನೇ ಕೊಡಲ್ಲ. ನಾನು ಮಾಡೋವಂಥ ಒಂದು ಪ್ರತಿಯೊಂದು ಕೆಲಸ ಅದು ಟ್ರಾನ್ಸ್ಫರ್ ಆಗುತ್ತೆ, ಅದರ ಮೇಲೆ ನನ್ನ ಗಮನನೇ ಇಲ್ಲ. ಅದು ನನ್ನ ಫ್ಯೂಚರ್ನ ಡಿಫೈನ್ ಮಾಡುತ್ತೆ, ಅದರ ಮೇಲೆ ನನಗೆ ಗಮನ ಇಲ್ಲ. ಏನೋ ಮಾಡೋ, ಹೆಂಗೋ ಜೀವನ ಮಾಡು, ಯಾರು ನೋಡ್ತಾವ್ರೆ? ಹಿಂಗೇನೋ ಮಾಡಿದೆ, ನನಗೇನೋ ಬಂತು, ಈಗ ನಾನು ಚೆನ್ನಾಗಿದ್ದೀನಿ ತಾನೆ. ಈಗ ಬರೀ ಈ ರೀತಿ ನಾವು ಶಾರ್ಟ್ ಟರ್ಮಲ್ಲಿ ನೋಡ್ತಾ ಇದ್ದೀವಿ. ಆದರೆ ಲಾಂಗ್ ಪಿಕ್ಚರ್ನ ಯಾವಾಗ ನೋಡ್ತೀವಿ, ಅಲ್ಲಿ ಆಗೋ ಕಥೆಗಳೇ ಬೇರೆ, ಅಲ್ಲಿರೋ ಟ್ವಿಸ್ಟ್ಗಳೇ ಬೇರೆ ಇರುತ್ತೆ. ಆ ಜೀವಾತ್ಮ ಹಿಂದೆ ಏನಾಗಿದ್ದ, ಮುಂದೆ ಏನಾಗ್ತಾನೆ, ಅದಕ್ಕೆ ತಕ್ಕನಾಗಿ ನಾನು ಈಗ ಜೀವನ ಮಾಡಬೇಕು ಅಂತ ಹೇಳ್ಕೊಡ್ಬೇಕು ಅಂದರೆ ಅಲ್ಲಿ ಏನಿರಬೇಕು, ಇಂಥ ಭಗವದ್ಗೀತಾ ಜ್ಞಾನ ಇರಬೇಕು. ಆ ಜ್ಞಾನ ಇದ್ದರೆ ಅದು ಮನಸ್ಸಿಗೆ ತಿದ್ದಿ ಹೇಳುತ್ತೆ, ನೀನು ಅದನ್ನು ಮಾಡೋದಲ್ಲ, ಈ ರೀತಿ ಮೋಸ ಮಾಡಿ ಜೀವನ ಮಾಡೋದಲ್ಲ, ಇಲ್ಲ ನೀನು ಸರಿಯಾದ ದಾರಿಗೆ ಬಾ, ಧರ್ಮದಲ್ಲೇ ನಡಿ. ಯಾಕೆ ಹೇಳು, ನೀನು ಮಾಡದಂಥ ಪ್ರತಿಯೊಂದು ಕೆಲಸಕ್ಕೆ ನಿನಗೆ ರಿಟರ್ನು ಪ್ರತಿಕ್ರಿಯೆ ಬಂದೇ ಬರುತ್ತೆ. ಈಗ ಬರ್ಬೋದು, 10 ವರ್ಷ ಆದಮೇಲೆ ಬರ್ಬೋದು, ಅಥವಾ ಮುಂದಿನ ಜನ್ಮದಲ್ಲಿ ಬರ್ಬೋದು, ಜನ್ಮಗಳಲ್ಲಿ ಬರ್ಬೋದು, ಆದರೆ ಬಂದೇ ಬರುತ್ತೆ. ಆವಾಗ ನಾನೇನು ಮಾಡ್ತೀನಿ, ಸರಿಯಾದ ದಾರಿಗೇ ನಾನು ಬರ್ತೀನಿ. ಅದಕ್ಕೋಸ್ಕರನೇ ಈ ನಾಲೆಜ್ ಅನ್ನೋದು ಅಷ್ಟೊಂದು ಮುಖ್ಯ. ಅದನ್ನು ನಾವೇನು ಮಾಡಿದ್ದೀವಿ, ಕರ್ಕೊಂಬಂದು ಬಂದು ಇಷ್ಟಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ. ಅಕ್ಷರಾಭ್ಯಾಸ, ಆಮೇಲೆ ನಂಬರ್ಸು, ದುಡ್ಡು ಎಣ್ಸಕ್ಕೆ ಬರಬೇಕು, ಯಾವುದ್ಯಾವ್ದು ಎಷ್ಟು ಅಂತ ಗೊತ್ತಾಗಬೇಕು, ಕೊಡಬೇಕು, ತಗೋಬೇಕು, ಆಮೇಲೆ ನಾಯಿ ಥರ ಎಲ್ಲ ಕಡೆ ಅಲಿಬೇಕು. ಸೊ ಇದಕ್ಕೆ ಏನು ಬೇಕೋ ಅದನ್ನು ನಾವು ತಗೊಳ್ತಾ ಇದ್ದೀವಿ. ಆದರೆ ಭಗವಂತ ಹೇಳ್ತಾ ಇರೋವಂಥ ಕತೆಗಳೇ ಬೇರೆ. ಅದು ಯಾವಾಗ ಹೇಳ್ತಾ ಇರೋದು, ಕೊನೆಯಲ್ಲಿ ಹೇಳ್ತಾವ್ರಾ, ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇರೋದು. ಇಲ್ಲಿ ಹೇಳ್ತಾ ಇರೋದು ಭಗವಂತ ಕಾನ್ಸೆಪ್ಟ್ಗಳೇ ಬೇರೆ. ಅಂದರೆ ನಮ್ಮ ಜೀವಾತ್ಮದ ಗಾತ್ರ ಎಷ್ಟು, ಸೈಜ್ ಎಷ್ಟು, ಕೂದಲಿನ ತುದಿಯ 10,000 ಭಾಗ, 10,000 ಪಾರ್ಟ್ಸ್ನ ಮಾಡಿದ್ರೆ ಒಂದು ಪಾರ್ಟ್ ಎಷ್ಟಿರುತ್ತೋ ಅದು ನನ್ನ ಸೈಜ್. ಅದು ಯಾವತ್ತೂ ಈ ಒಂದು ಮೆಟೀರಿಯಲ್ ವರ್ಲ್ಡಲ್ಲಿ, ಪ್ರಕೃತಿನಲ್ಲಿ, ಈ ಪ್ರಕೃತಿ ಅದನ್ನು ಟಚ್ ಮಾಡೋಕ್ಕೂ ಆಗಲ್ಲ. ಬೆಂಕಿ ಬೇಯಿಸೋಕ್ಕಾಗಲ್ಲ, ನೀರು ಒಣಗ್ಸೋಕ್ಕಾಗಲ್ಲ, ನೆನೆಸೋಕ್ಕಾಗಲ್ಲ, ಗಾಳಿ ಒಣಗ್ಸೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಯಾವ ಶಸ್ತ್ರನೂ ಕಟ್ ಮಾಡೋಕ್ಕಾಗಲ್ಲ. ಅದನ್ನು ಮುಂದೆ ಹೇಳ್ತಾರೆ. ಯಾಕೆ, ಅದರ ಸೈಜು ಅಷ್ಟು ಚಿಕ್ಕದು. ಅಷ್ಟು ಚಿಕ್ಕದಾದ್ರೂ ಅದು ಇಡೀ ದೇಹವನ್ನು ವ್ಯಾಪಿಸಿದೆ. ನಾನು ಮನುಷ್ಯನ ಒಂದು ದೇಹದಲ್ಲಿದ್ದರೆ ಇಡೀ ಮನುಷ್ಯ ದೇಹವನ್ನು ಅದು ಆವರಿಸ್ಕೊಂಡಿದೆ. ನಾನೇ ಈ ದೇಹ ಅಂತ ನಮಗೆ ಬುದ್ಧಿ ಹೇಳಿ ಅದೇ ರೀತಿ ಕೆಲಸನ ಮಾಡಿಸುತ್ತೆ. ಅದೇ ಒಂದು ಜೀವಾತ್ಮ ಒಂದು ಆನೆ ದೇಹದಲ್ಲಿದ್ದರೆ ಇಡೀ ಆನೆಯ ಒಂದು ದೇಹವನ್ನು ಅದು ಆವರಿಸ್ಕೊಂಡಿರುತ್ತೆ, ಅಷ್ಟೇ ಇರೋದು. ಒಂದು ಇರುವೆ ದೇಹದಲ್ಲಿದ್ದರೆ ಇಡೀ ಇರುವೆ ದೇಹವನ್ನು ಆವರಿಸ್ಕೊಳ್ಳುತ್ತೆ. ನಾನು ಆನೆ, ನಾನು ನಾಯಿ, ಕತ್ತೆ, ಇರುವೆ ಈ ರೀತಿ ಅಂದ್ಕೊಂಡು ಜೀವನನ
ಮಾಡ್ತೀವಿ, ಆ ಒಂದು ಜೀವಮಾನವನ್ನು ಕಳಿತೀವಿ. ಇದನ್ನು ಕ್ವಶನ್ ಮಾಡೋವಂಥ ಕೆಪ್ಯಾಸಿಟಿ ಇರೋದು ಈ ಮನುಷ್ಯನ ಜನ್ಮಕ್ಕೆ ಮಾತ್ರನೇ. ಈ ಒಂದು ಮಾತು ಅನ್ನೋದಿರೋದು ಈ ಒಂದು ಮನುಷ್ಯ ಪ್ರಾಣಿಗೆ ಮಾತ್ರನೇ. ಇವನೊಬ್ಬನೇ ಅರ್ಥ ಮಾಡ್ಕೊಳ್ಳೋಕ್ಕಾಗೋದು, ಬೇರೆ ಯಾರಿಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆ ನಾಯಿ ಯಾವತ್ತೂ ಹೇಳಲ್ಲ ನಾನು ಒಂದು ಜೀವಾತ್ಮ, ನಾನು ಈ ಥರ ಜೀವನ ಮಾಡಬೇಕು ಅಂತ ಅದ್ರ ಕೇಳಿ ಯೋಚನೆ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ? ಆ ಒಂದು ಕಂಪ್ಯೂಟ್ರ್ ಡಿಸೈನ್ ಆಗಿರೋದೇ ಆ ಥರ, ಅದು ಅಷ್ಟೇ ಕೆಲಸ ಮಾಡೋದು. ಆ ಥರ ಥಿಂಕ್ ಮಾಡಬೇಕು ಅಂದರೆ AI ಕೇಪಬಿಲಿಟಿ ಇರೋ ಕಂಪ್ಯೂಟ್ರು ಇದೊಂದೇ, ಇಲ್ಲೇ ಥಿಂಕಿಂಗ್ ಆಗೋದು. ಅಲ್ಲೆಲ್ಲ ಇನ್ಪುಟ್ ತೊಗೊಳುತ್ತೆ, ಸುಮ್ಮನೆ ಏನೋ ಔಟ್ಪುಟ್ ಕೊಡ್ತಾ ಅಷ್ಟೇ. ಅದು ತಿಂದೆ ಮುಗೀತು, ಅಷ್ಟೇ ಅದು ಮಾಡೋದು. ಅಲ್ಲಿ ಕ್ವಶನ್ ಮಾಡೋಕ್ಕಾಗಲ್ಲ. ಆ ಕೇಪಬಿಲಿಟೀಸ್ ಭಗವಂತ ಈ ಒಂದು ಮಾಡಲ್ಗೇ ಕೊಟ್ಟಿರೋದು. ಆದರೆ ನಾವು ಅದನ್ನು ಏನು ಮಾಡ್ತಾಯಿದ್ದೀವಿ? ಸರಿಯಾಗಿ ಯೂಸು ಮಾಡ್ತಾ ಇಲ್ಲ. ಸೊ ಇದನ್ನು ಶ್ವೇತಾಶ್ವರ ಉಪನಿಷತ್ತಲ್ಲೂ ಈ ಒಂದು ಆತ್ಮದ ಒಂದು ಸೈಜನ್ನು ಹೇಳಿದ್ದಾರೆ. ಅದಾದಮೇಲೆ ನೀವು ನಮ್ಮ ಸನಾತನ ಧರ್ಮದಲ್ಲಿರುವಂಥ ಯಾವುದೇ ಒಂದು ಉಪನಿಷತ್ತು ಪುರಾಣಗಳನ್ನು ಯಾವುದನ್ನು ತಗೊಂಡ್ರೂ ಆತ್ಮ, ಅದರ ಗಾತ್ರ, ಅದರ ಒಂದು ಗುಣ ಲಕ್ಷಣಗಳೇನಿದೆ ಅದು ಅದೇ ಹಾಗೇ ಇರುತ್ತೆ. ನೀವು ಬೇರೆ ಬೇರೆ ಆಗಿ ಯಾವುದೇ ಒಂದು ಶಾಸ್ತ್ರದಲ್ಲೂ ನಮಗೆ ಬರೋದೇ ಇಲ್ಲ. ನೀವು ಯಾವುದೇ ಒಂದು ಶ್ಲೋಕನ ತಗೊಂಡು ಯಾವುದೇ ಒಂದು ಪುರಾಣದಿಂದ ಅಥವಾ ಉಪನಿಷತ್ತಿಂದ ತಗೊಂಡ್ರೂ ನಿಮಗೆ ಸಿಗೋವಂಥ ಅಲ್ಟಿಮೇಟ್ ನಾಲೆಜ್ ಏನಾಗಿರುತ್ತೆ? ಇದೇ ಆಗಿರುತ್ತೆ. ಅದು ಅವಿನಾಶಿ. ಅದರ ಸೈಜು ಇಷ್ಟೇ, ಅದು ಯಾವತ್ತೂ ಬದಲಾವಣೆ ಹೊಂದಲ್ಲ. ನೀನು ಅದಿರೋವಂಥ ದೇಹದಲ್ಲಿ ಹೃದಯ ಭಾಗದಲ್ಲಿ ಇರ್ತೀಯ, ಇಡೀ ದೇಹವನ್ನು ಆವರಣೆ ಮಾಡ್ಕೊಂಡಿರ್ತೀಯ. ನೀನಾಗೇ ಇರ್ತೀಯ. ಆದರೆ ನೀನು ವಾಸ ಮಾಡೋವಂಥ ದೇಹ ಏನಾಗಿರುತ್ತೆ? ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕನಾಗಿ ನೀನು ಜೀವನ ಮಾಡೋದಕ್ಕೆ ಹೋಗ್ತೀಯ. ಆದರೆ ಭಗವಂತ ಏನೆಲ್ಲ ಹೇಳ್ತಾನೆ? ತಾನ್ ತಿತಿಕ್ಷಸ್ವ ಭಾರತ, ತಡ್ಕೋ, ಆ ಥರ ಜೀವನ ಮಾಡಬೇಡ, ತಡ್ಕೋ. ಸೊ ಇದು ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಮುಂಡಕ ಉಪನಿಷತ್ತನ್ನು ಸಹ ಇಲ್ಲಿ ಪ್ರಭುಪಾದರು ನಮಗೆ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಅಲ್ಲೂ ಸಹ ಆತ್ಮವು ಅಣುಸ್ವರೂಪವಾದದ್ದು, ಪರಿಪೂರ್ಣವಾದ ಬುದ್ಧಿಯು ಇದನ್ನು ಕಾಣಬಲ್ಲದು. ನಮಗೆ ಆತ್ಮದ ಒಂದು ಪರಿಚಯ ಅಥವಾ ಆತ್ಮದ ಒಂದು ಸಾಕ್ಷಾತ್ಕಾರ ಆಗಬೇಕಾದ್ರೆ ಅಲ್ಲೇನು ಮಾಡ್ಬೋದು? ಪರಿಪೂರ್ಣವಾದಂಥ ಒಂದು ಬುದ್ಧಿ ನಮ್ಮ ಹತ್ರ ಇದ್ದರೆ ನಮಗೆ ಅದರದ ರಿಯಲೈಸೇಷನ್ನು ಆಗುತ್ತೆ. ಈ ಅಣುಸ್ವರೂಪಿ ಆತ್ಮವು 5 ಬಗೆಯ ವಾಯುಗಳಲ್ಲಿ, ಅಂದರೆ ಪ್ರಾಣ, ಅಪಾನ, ವ್ಯಾನ, ಸಮಾನ ಮತ್ತು ಉದಾನ, ಈ 5 ಬಗೆಯ ವಾಯುಗಳಲ್ಲಿ ಅದೇನಾಡ್ತಾ ಇದೆ? ಈ ಒಂದು ದೇಹದಲ್ಲಿ ತೇಲಾಡ್ತಾ ಇದೆ. ನಮ್ಮ ದೇಹದಲ್ಲಿ 5 ಬಗೆಯ ವಾಯು ಸಂಚಾರಗಳು ದೇಹದ ಒಳಗಡೆ ಇದೆ. ಅದು ಯಾವ ರೀತಿ ಆಡಿಸ್ತಾ ಇದೆಯೋ ಆ ರೀತಿ ಆತ್ಮ ಫೀಲು ಮಾಡ್ತಾ ಇದೆ. ಈ ಒಂದು 5 ಬಗೆಯ ವಾಯುಗಳಿಂದ ಏನಾಗಿದೆ? ಆತ್ಮ ಕಲುಷಿತವಾಗಿದೆ. ಈ ಒಂದು ದೇಹವನ್ನು ಪ್ರವೇಶ ಮಾಡಿ ಈ 5 ಬಗೆಯ ವಾಯುಗಳಿಂದ ಏನಾಗಿದೆ? ಕಲುಷಿತವಾಗಿ ಅದಕ್ಕೆ ತಕ್ಕನಾಗಿ ಅದೇನು ಮಾಡ್ತಾ ಇದೆ? ನಮ್ಮ ದೇಹವನ್ನು ಆಡಿಸೋದಕ್ಕೆ ಅದು ಬಿಡ್ತಾ ಇದೆ. ಸೊ ಹೃದಯದಲ್ಲಿ ಮನೆ ಮಾಡಿರುತ್ತೆ. ಅದೆಲ್ಲಿರುತ್ತೆ? ಹೃದಯದಲ್ಲಿ ಮನೆ ಮಾಡಿರುತ್ತೆ. ಎಲ್ಲಿ ಕೊಟ್ಟಿರುತ್ತೆ ಇದು? ಮುಂಡಕ ಉಪನಿಷತ್ತಲ್ಲಿ. ಮತ್ತು ದೇಹಸ್ಥ ಜೀವಿಗಳಲ್ಲಿ ಇದರ ಪ್ರಭಾವವು ದೇಹದೆಲ್ಲೆಡೆ ವ್ಯಾಪಿಸಿರುತ್ತದೆ. ಆತ್ಮವು 5 ಬಗೆಯ ಭೌತಿಕ ವಾಯುವಿನ ಕಲ್ಮಶದಿಂದ ಶುದ್ಧಿಯಾದಾಗ ಅದರ ಆಧ್ಯಾತ್ಮಿಕ ಪ್ರಭಾವ ಪ್ರಕಟ ಆಗುತ್ತೆ. ಸೊ ನಮ್ಮ ನಿಜವಾದ ಜೀವನದ ಗುರಿ ಏನಾಗಿರಬೇಕು? ಈ ಕಲ್ಮಶಗಳಿಂದ ಮುಕ್ತವಾಗೋದು. ಯಾವಾಗ ನಮ್ಮ ಹೃದಯ ಭಾಗದಲ್ಲಿರುವಂತಹ ಆತ್ಮದ ಸುತ್ತ ಇರುವಂತಹ ಈ ಒಂದು ಕಲ್ಮಶಗಳು ಯಾವಾಗ ಶುದ್ಧಿಯಾಗುತ್ತಲ್ಲ, ಆವಾಗ ನಮಗೆ ನಮ್ಮ ನಿಜವಾದ ರಿಯಲೈಸೇಷನ್ನು ಆಗುತ್ತೆ. ಅಲ್ಲಿವರೆಗೂ ನಾನು ಅನ್ಕೋಬೋದು ನಾನು ಈ ದೇಹ ಅಲ್ಲ, ಆತ್ಮ,
ಮಾಡೋ ಪ್ರತಿಯೊಂದು ಕೆಲಸ, ನಾನು ಮಾಡೋವಂಥ ಪ್ರತಿಯೊಂದು ಯೋಚನೆ ನಾನು ದೇಹ ಅಂತಲೇ ಮಾಡ್ತಾಯಿರ್ತೀನಿ. ನಾನು ಯಾವಾಗ ಅದನ್ನು ಕ್ಲೀನ್ ಮಾಡಲ್ವೋ ಅಲ್ಲಿವರೆಗೂ ಓಕೆ, ನಾನು ಭಗವದ್ಗೀತೆ ಕೇಳಿದ್ದೀನಿ, 20 ವರ್ಷದಿಂದ ಕೇಳ್ತಾ ಇದ್ದೀನಿ, ನನಗೂ ಗೊತ್ತು ನಾನು ದೇಹ ಅಲ್ಲ ಆತ್ಮ, ನನಗೂ ಗೊತ್ತದು. ಆದರೆ ನಾನು ಮಾಡುವಂಥ ಪ್ರತಿಯೊಂದು ಕೆಲಸ, ನಾನು ಮಾಡುವಂಥ ಪ್ರತಿಯೊಂದು ಯೋಚನೆ, ನನ್ನ ಮನೋಭಾವ ಪ್ರತಿಯೊಂದು ಏನಾಗಿರುತ್ತೆ, ದೇಹವಾಗಿ ಇರುತ್ತೆ. ಏನಕ್ಕೆ? ಅದ್ರ ಸುತ್ತ ಇರುವಂಥ ಕಲ್ಮಶಗಳು ಕ್ಲೀನ್ ಆಗಿಲ್ಲ, ಅದು ಹಾಗೇ ಇದೆ. ನಾವು ಮಾಡುವಂಥ ಕೆಲಸ, ನನ್ನ ಮನಸ್ಸು, ಅದು ಹೇಳೋವಂಥ ರೀತಿ ಎಲ್ಲನೂ ಹಾಗೆ ಇರುತ್ತೆ. ಹಾಂ, ಹೇಗೆ? ಪ್ರತಿಯೊಂದು ಯುಗದಲ್ಲೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಭಗವಂತ ಪ್ರಾಸೆಸ್ನ ಕೊಟ್ಟಿದ್ದಾನೆ. ಒಂದೊಂದು ಯುಗದಲ್ಲೂ ಪ್ರಾಸೆಸ್ಸು ಬೇರೆ ಇರುತ್ತೆ, ಅಂದರೆ ಅದರ ಒಂದು ಪ್ರಭಾವ ಜಾಸ್ತಿ ಇರುತ್ತೆ. ಕಲಿಯುಗದಲ್ಲೇನು? ಭಗವಂತನ ನಾಮಸ್ಮರಣೆ. ಕೃಷ್ಣ ಅಂದರೆ ಕ್ಲೀನ್ ಆಗುತ್ತೆ, ರಾಮ ಅಂದರೆ ಕ್ಲೀನ್ ಆಗುತ್ತೆ. ನಾನು ನಾಲಿಗೆಯಿಂದ ಬರೀ ಇಲ್ಲಿ ಮಾತ್ರನೇ ಹೇಳೋದಕ್ಕೆ ಸಾಧ್ಯ, ಮನುಷ್ಯನ ಜನ್ಮದಲ್ಲಿ ಮಾತ್ರನೇ. ಕಲಿಯುಗದಲ್ಲಿ ನಾವು ಬರೀ ಕೃಷ್ಣ ರಾಮ ಅಂತ ಹೇಳಿದ್ರೇ ಏನಾಗುತ್ತೆ, ಕ್ಲೀನು ಆಗುತ್ತೆ. ಈ ರೀತಿ ಒಂದೊಂದು ಯುಗದಲ್ಲಿ ಒಂದೊಂದು ಪ್ರಾಸೆಸ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆ ಒಂದು ಪ್ರಾಸೆಸ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಸಂಪೂರ್ಣವಾಗಿ ಶುದ್ಧರಾಗಿ ಇಲ್ಲಿಂದ ಮುಂದೆ ನಮ್ಮ ಪ್ರಯಾಣವನ್ನು ಮಾಡಬೇಕಾಗಿರೋದು ನಮ್ಮ ಡ್ಯೂಟಿ. ಇದು ಯಾರಿಗೋ ಮಾಡಬೇಕಾಗಿರೋ ಫೇವರ್ ಅಲ್ಲ, ನನಗೆ ನಾನೇ ಮಾಡ್ಕೋಬೇಕಾಗಿರೋ ಫೇವರು, ನನ್ನ ಡ್ಯೂಟಿ. ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಕ್ಲೀನ್ ಆಗೋದು ಯಾರ ಡ್ಯೂಟಿ? ನಿಮ್ಮ ಮನೆಯವ್ರ ಡ್ಯೂಟಿನಾ? ನನ್ನ ಡ್ಯೂಟಿ. ನಾನು ಕ್ಲೀನ್ ಆಗಬೇಕಾಗಿರೋದು ನನ್ನ ಡ್ಯೂಟಿ. ಆವಾಗಲೇ ನಾನು ಕ್ಲೀನ್ ಆಗ್ತೀನಿ, ನಾನು ಚೆನ್ನಾಗಿ ಜೀವನವನ್ನು ಮುಂದೆ ಮಾಡೋದಕ್ಕೆ ಆಗುತ್ತೆ. ಸೊ ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಾವು ನಮ್ಮ ಸುತ್ತ ಇರುವಂತಹ ಈ ಒಂದು ಕಲ್ಮಶಗಳನ್ನು ಶುದ್ಧಿ ಮಾಡಿಕೊಳ್ಳೋದೇ ನಮ್ಮ ಜೀವನದ ಗುರಿ ಆಗಿರಬೇಕು. ಓಕೆ, ಸೊ ಮುಂದಿನ ಒಂದು ಶ್ಲೋಕವನ್ನು ನೋಡೋಣ. ಶ್ಲೋಕ 18. ಅಂತವಂತ ಇಮೇ ದೇಹ ನಿತ್ಯ ಸೂಕ್ತ ಶರೀರಿಣಃ. ಅಂತವಂತ ಇಮೇ ದೇಹ ನಿತ್ಯ ಸೂಕ್ತ ಶರೀರಿಣಃ. ಅನಾಶಿನೋ ಅಪ್ರಮೇಯಸ್ಯ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ ಯುಜ್ಯಸ್ವ ಭಾರತ. ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುಜ್ಯಸ್ವ ಭಾರತ. ಸೊ ಇದರ ಅನುವಾದ, ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು ನಿತ್ಯವೂ ಆದ ಆತ್ಮನ ಐಹಿಕ ದೇಹ ನಾಶ ಆಗಲೇಬೇಕು. ಆದುದರಿಂದ ಭರತ ವಂಶಜನೇ ಯುದ್ಧ ಮಾಡು. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ? ಆತ್ಮ ಅವಿನಾಶಿ, ಅಳತೆಗೆ ಸಿಗಲ್ಲ. ಕೂದಲಿನ ಕೊನೆ ಡಿವೈಡೆಡ್ ಬೈ 10,000 ಪಾರ್ಟ್ಸ್, ಅಳತೆಗೆ ಸಿಗಲ್ಲ. ನಿತ್ಯ, ನಿತ್ಯ ಅಂದರೆ ಏನೋ, ಅವನು ಶಾಶ್ವತವಾಗಿರೋವಂಥವನು. ಆದರೆ ಅವನು ವಾಸ ಮಾಡೋವಂಥ ದೇಹ ಏನಿದೆ ಅದೇನದು ನಶ್ವರ, ನಾಶ ಆಗಲೇಬೇಕು. ಅದು ನಾಶ ಆಗೇ ಆಗುತ್ತೆ. ನೀನು ಯುದ್ಧ ಮಾಡು, ಮಾಡದೇ ಇರು. ನೀವು ನಿಮ್ಮ ಡ್ಯೂಟಿನ ಮಾಡದೇ ಇರಿ. ನಿಮ್ಮ ಸುತ್ತ ಇರೋವಂಥ ಈ ಒಂದು ಕಲ್ಮಶಗಳನ್ನು ಕ್ಲೀನ್ ಮಾಡದೇ ಇರಿ. ಆದರೆ ಈ ದೇಹ ಅನ್ನೋದು ಆ ಒಂದು ಪೀರಿಯಡ್ ಪ್ರಕಾರ ಜೀವನ ಮಾಡುತ್ತೆ, ಆಮೇಲೆ ಅದು ನಾಶ ಹೊಂದಲೇಬೇಕು, ಒಂದೇ ಹೊಂದುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೇನು ಹೇಳ್ತಾ ಇದ್ದಾನೆ? ಯುದ್ಧ ಮಾಡು ಅಂದರೆ ನಿನ್ನ ಪ್ರಿಸ್ಕ್ರೈಬ್ ಡ್ಯೂಟೀಸ್ನ ನೀನು ಮಾಡು.
ಈ ಒಂದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿಗೆ ಬಂದಿದೆಯಲ್ಲ, ಆ ಒಂದು ಕೆಲಸನ ಮಾಡು. ದೇಹಕ್ಕೆ ನೀನು ಮೇಕಪ್ಪು ಮಾಡಿದ್ದನ್ನೆಲ್ಲ ಸಾಕು. ಗಾಡಿಗೆ ಪೆಟ್ರೋಲ್ ಹಾಕಬೇಕು, ಸರ್ವಿಸ್ ಮಾಡಿಸ್ಬೇಕು, ಅಷ್ಟು ಮಾಡಿ ಸಾಕು. ಮನೆ ಕರ್ಕೊಂಡೋಗಿ ಬೆಡ್ರೂಮಲ್ಲಿ ಇಟ್ಕೋಬೇಡಿ. ದೇಹ ಎಲ್ಲಿರಬೇಕು? ಇದು ಗಾಡಿ ಪಾರ್ಕಿಂಗ್ ಸ್ಲಾಟಲ್ಲೇ ಇರಬೇಕು. ಸೊ ನಮ್ಮ ಪ್ರಯಾರಿಟಿ ನಾವು ಎಲ್ಲಿ ಕೊಡಬೇಕು, ಇದನ್ನು ಇಲ್ಲಿ ಭಗವಂತ ಅರ್ಥ ಮಾಡಿಸ್ತಾ ಇದ್ದಾರೆ. ಬದಲಾವಣೆ, ನಾಶ ಅದು ಹಾಗೇ ಆಗುತ್ತೆ. ಆ ಗಾಡಿ ಹೋಗಿ ಇನ್ನೊಂದು ಗಾಡಿನೂ ಬರುತ್ತೆ. ಅಲ್ಲಿ ಬೇರೆ ನಿಮಗೆ ಆಪ್ಷನ್ನೇ ಇಲ್ಲ. ನಾವು ಕ್ಲೀನ್ ಮಾಡ್ಕೋಬೇಕಾಗಿರೋದೇನು, ಇದರ ಸುತ್ತ ಏನಿದೆ ಅವನು ನಿತ್ಯ, ಅವನು ಅಳತೆಗೆ ಸಿಗಲ್ಲ, ಅವಿನಾಶಿ. ಅವನ ಕಡೆ ಗಮನ ಕೊಡು. ಅವನ ಸುತ್ತ ಇರುವಂಥ ಈ ಒಂದು ಕಲ್ಮಶಗಳನ್ನು ಕಳ್ಕೊಳ್ಳೋದಕ್ಕೆ, ನಾಶ ಮಾಡೋದಕ್ಕೆ ನೀನು ನಿನ್ನ ಡ್ಯೂಟಿಯನ್ನು ಮಾಡು, ಯುದ್ಧವನ್ನು ಮಾಡು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಶ್ಲೋಕ 19. ಯ ಏನಂ ವೇತ್ತಿ ಹಂತಾರಂ, ಯ ಏನಂ ವೇತ್ತಿ ಹಂತಾರಂ, ಯಶ್ಚೈನಂ ಮನ್ಯತೆ ಹತಂ, ಯಶ್ಚೈನಂ ಮನ್ಯತೆ ಹತಂ, ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ, ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಇದರ ಅನುವಾದ: ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವನಿಗೂ ತಿಳುವಳಿಕೆ ಇಲ್ಲ. ಏಕೆಂದರೆ ಆತ್ಮವು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ. ಈ ರೀತಿ ನಾನು ಭಾವಿಸ್ತಾ ಇದ್ದೀನಿ ಅಂದರೆ ನನಗೆ ಈ ರೀತಿ ನನ್ನ ಒಂದು ಸಂಬಂಧಗಳಿಂದ, ನನ್ನ ಒಂದು ಇಂದ್ರಿಯಗಳ ಗ್ರಹಿಕೆಯಿಂದ ದುಃಖ, ಸುಖ, ಶೀತ, ಉಷ್ಣ, ಮಳೆ ಈ ರೀತಿ ಗ್ರಹಿಸ್ಕೊಂಡು ಅದನ್ನೇ ನಾನು ಜೀವನ ಅಂತ ಮಾಡ್ತಾ ಇದ್ದೀನಿ ಅಂದರೆ ನಮಗೆ ತಿಳುವಳಿಕೆ ಇಲ್ಲ. ಅದು ಪ್ರಕೃತಿಯ ಗುಣ, ಅದು ಬದಲಾವಣೆ ಆಗ್ತಾ ಇರುತ್ತೆ. ನಾನು ಏನು ಮಾಡಬೇಕೋ, ನನ್ನ ಡ್ಯೂಟಿ ಏನಿದೆಯೋ ಅದರ ಪ್ರಕಾರ ನಾನು ದೃಢವಾಗಿ, ಧೀರನಾಗಿ ಮುನ್ನುಗ್ಗಿ ಹೋಗ್ತಾ ಇರಬೇಕು. ಈ ದೇಹ ಅನ್ನೋದೇನಾಗುತ್ತೆ, ನೀವೇ ಕೊಂದುಕೊಂಡ್ರು, ಬೇರೆಯವ್ರು ಬಂದು ನಿಮ್ಮನ್ನು ಕೊಂದರು, ಅಥವಾ ನಿಮಗೆ ನೀವೇ ನ್ಯಾಚುರಲ್ ಆಗಿ ದೇಹ ಬಿಟ್ಟರು, ಕಡೆಗೆ ದೇಹ ಅನ್ನೋದು ನಮ್ಮಿಂದ ಹೋಗೇ ಹೋಗುತ್ತೆ. ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಆಗಲ್ಲ. ನೀವೆಷ್ಟೇ ಎಕ್ಸ್ಪೆರಿಮೆಂಟ್ ಮಾಡಿದ್ರೂ, ಎಷ್ಟೇ ದುಡ್ಡನ್ನು ಖರ್ಚು ಮಾಡಿದ್ರೂ, ಎಂಥ ಟಾಪ್ ಕ್ಲಾಸ್ ಆಗಿರೋವಂಥ ಒಂದು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದ್ರೂ ದೇಹ ಇಂಥ ಟೈಮಲ್ಲಿ ಹೋಗಬೇಕು ಅಂತಿದ್ರೆ ಆ ಟೈಮಲ್ಲಿ ಅದು ಹೋಗೇ ಹೋಗುತ್ತೆ. ನಮಗೆ ಫಿಕ್ಸ್ಡು ಇಷ್ಟು ದಿನ ಜೀವನ ಮಾಡ್ಬೋದು, ಇಷ್ಟು ನೀನು ಉಸಿರು ತಗೋಬೋದು, ಇಷ್ಟು ನೀನು ಉಸಿರನ್ನ ಬಿಡ್ಬೋದು ಅನ್ನೋದನ್ನು ಲೆಕ್ಕ ಹಾಕಿ ನಿಮ್ಮನ್ನು ಕಳಿಸಿಡ್ತಾರೆ. ಅದಕ್ಕಿಂತ ಜಾಸ್ತಿ ಉಸಿರಾಡೋಕ್ಕೆ ಆಗಲ್ಲ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಎಷ್ಟು ದಿನ ಉಸಿರಾಡ್ತಾ ಇದ್ದೀವೋ ಆ ಒಂದು ಪ್ರತಿಯೊಂದು ಉಸಿರಲ್ಲೂ ಏನನ್ನಬೇಕು, ನಾವು ಹರೇ ಕೃಷ್ಣ ಅಂತ ಹೇಳಬೇಕು. ಆವಾಗೇನಾಗುತ್ತೆ, ಸುತ್ತ ಇರುವಂತಹ ಈ 5 ವಾಯುಗಳು ಕ್ಲೀನ್ ಆಗುತ್ತೆ. ಅದರಲ್ಲಿರುವಂಥ ಒಂದು ಕಲ್ಮಶಗಳೇನಾಗುತ್ತೆ, ಕ್ಲೀನು ಆಗ್ತಾ ಹೋಗುತ್ತೆ. ಅದು ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ನನಗೆ ಆತ್ಮದ ಒಂದು ಸಾಕ್ಷಾತ್ಕಾರ ಗೋಚರ ಆಗುತ್ತೆ. ಇಲ್ಲ ಅಂದರೆ ನನ್ನ ಒಂದು ಥಾಟ್ಸು, ನನ್ನ ಮನೋಭಾವ, ನಾನು ಮಾಡುವಂಥ ಕೆಲಸ ಇವೆಲ್ಲನೂ ದೇಹದ ಮೇಲೇ ಇರುತ್ತೆ. ಇದನ್ನು ಬಿಟ್ಟು ನಾವು ಬೇರೆ ಏನೂ ಮಾಡಲ್ಲ, ಬೇರೆ ಯೋಚನೆಯೂ ಮಾಡಲ್ಲ, ಕೆಲಸನೂ ನಾವು ಮಾಡಲ್ಲ. ಬರೀ ದೇಹದ ಮೇಲೇ ನಾವು ನೋಡ್ಕೊತಾ ಇರ್ತೀವಿ. ಸೊ ಇಂಥ ಒಂದು ಅದ್ಭುತವಾದಂಥ ಒಂದು ಜ್ಞಾನವನ್ನು ಭಗವಂತ ನಮಗೆ ಇಲ್ಲಿ
ಕೊಡ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. 20ನೇ ಒಂದು ಶ್ಲೋಕನ ಮುಂದಿನ ವಾರ ಅಧ್ಯಯನವನ್ನು ಮಾಡೋಣ. ಯಾಕೆಂದರೆ ಅದು ಫೇಮಸ್ ಶ್ಲೋಕ, ನಜಾಯತೆ ಇಮ್ರಿಯತೆ ವಾಕದಾಚಿನ್. ಅದನ್ನು ಮುಂದಿನ ವಾರ ತಗೊಳ್ಳೋಣ. ಈಗ ಏನಾದರೂ ಪ್ರಶ್ನೆ ಇದ್ದರೆ, ನಿಮ್ಮ ಒಂದು ಅಭಿಪ್ರಾಯಗಳಿದ್ದರೆ ಅದನ್ನು ನೀವು ತಿಳಿಸ್ಬೋದು. ಪ್ರಭು. ಈಗ ಒಂದು ಏಕಾದಶಿ ಮಾಡಿದ್ರೆ 10,000 ವರ್ಷಗಳ ಪುಣ್ಯ ಸಿಗುತ್ತೆ, ಮತ್ತು 100 ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತೆ, ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಹೇಳ್ತಾರೆ. ನಾನು ಉಪವಾಸ ಕೂಡ ಮಾಡಿರ್ತೀನಿ ಅಂತ ಇಟ್ಕೊಂಡು, ಬಟ್ ನಮ್ಗೇನು ಗೋಚರಣೆ ಆಗಲ್ಲ. ಪಾಪ ಕಳ್ಕೊಂಡಿದ್ಯಾ, ಕರ್ಮ ಮುಡ್ಕೊಂಡಿದ್ಯಾ, ಏನಾಗಿದೆ ಏನು ಗೊತ್ತಾಗದೇ ಇಲ್ಲ, ಇದ್ದಂತೆಯೇ ಇರ್ತೀವಿ. ಏನಾದರೂ ಹೆಚ್ಚಿಗೆ ಕೇಳಿದಾಗ ಏನಾದರೂ ತಿಳಿದಂಥವ್ರು ಅದು ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗಿದೆ, ಮುಂದಿನ ಜನ್ಮಕ್ಕೆ ಅದನ್ನು ಅಂತಂತಾರಲ್ಲ, ಇಲ್ಲಿ ಏನಾದರೂ ನಮಗೆ ಗೋಚರ ಆಗಬೇಕು. ನಾವು ಇನ್ನೂ ಮುಂದುವರಿಬೇಕು. ಹೌದು, ವೆರಿ ಗುಡ್ ಕ್ವಶನ್ ಪ್ರಭು. ಆ್ಯಕ್ಚುಲಿ ಅಟ್ಲೀಸ್ಟ್ ಏನಾದರೂ ಕೆಟ್ಟದ್ದು ಮಾಡೋಕ್ಕೆ ಹೋದಾಗ ಅದರ ಅನುಭವ ನಮ್ಗೆ ಆಗುತ್ತೆ. ಒಳ್ಳೇದು ಮಾಡೋಕ್ಕೆ ಹೋದಾಗೂ ಅನುಭವ ಆಗಬೇಕಲ್ವ. ದಿನ ಏಕಾದಶಿ ಮಾಡಿದ್ದೀನಿ, ಅದರ ಒಂದು ಫಲ ನನಗೆ ಗೋಚರ ಆಗಲಿಲ್ಲ ಅಂದರೆ, ಇದರಿಂದ ಏನಾದರೂ ಫಲ ಬಂದಿಲ್ಲ ಅಂದರೆ ಏನಕ್ಕೆ ಮಾಡಲಿ ನಾನು ಅಂತ ಈ ರೀತಿ ಸಹಜವಾಗಿ ಪ್ರಶ್ನೆಗಳು ಬರುತ್ತೆ. ಆದರೆ ಒಂದು ಏಕಾದಶಿ ಮಾಡೋದ್ರಿಂದ ಎಷ್ಟು ವರ್ಷಗಳ ಪಾಪದ ಫಲ ಹೋಗುತ್ತೆ ಪ್ರಭು? 10,000 ವರ್ಷ. ಓಕೆ, 100 ಅಶ್ವಮೇಧ ಯಾಗ ಮಾಡಿದ್ದೀನಿ ಫಲ ಬರುತ್ತೆ ಅಂತ ನಮ್ಮಲ್ಲಿ ಹೇಳಿದ್ದಾರೆ. ಆದರೆ ನಾನು ಎಷ್ಟು ಕೋಟಿ ವರ್ಷಗಳಿಂದ ಈ ಭೌತಿಕ ಪ್ರಪಂಚದಲ್ಲಿದ್ದೀನಿ, ಎಷ್ಟು ಕೋಟಿ ಕೋಟಿ ವರ್ಷಗಳಿಂದ ಇದೇ ಒಂದು ಕೆಲಸವನ್ನು, ಇದೇ ಒಂದು ದೇಹದ ಒಂದು ಭಾವನೆಯಲ್ಲಿ ಕೆಲಸನ ಮಾಡ್ತಾಯಿದ್ದೀನಿ. ಹೌದು ತಾನೆ? ಈವನ್ ಒಂದು ಬಂದಿರೋವಂಥ ರೋಗಕ್ಕೂ ಇಂಜೆಕ್ಷನ್ ಹಾಕಿ ಚುಚ್ಚಿದ್ರೆ ಸಡನ್ನಾಗಿ ಎಫೆಕ್ಟ್ ಬರೋಲ್ಲ. ಆದರೆ ಎಫೆಕ್ಟ್ ಬರೋದಕ್ಕೂ 3 ದಿನ ಬೇಕು, 5 ದಿನ ಬೇಕು. ಈಗ ಬಂದಿರೋವಂಥ ಒಂದು ಸಣ್ಣ ಬ್ಯಾಕ್ಟೀರಿಯಾ ವೈರಸ್ಸಿಂದ ಬಂದಿರೋವಂಥ ಒಂದು ಸಣ್ಣ ಜ್ವರಕ್ಕೆ ಎಷ್ಟು 3 ದಿನ ತೊಗೋಬೇಕು ಕೋರ್ಸ್ನ ನಾವು, ಇಲ್ಲ 5 ದಿನ ತೊಗೋಬೇಕು, ಆವಾಗ ಜ್ವರ ಹೋಗುತ್ತೆ. ಇದು ಎಷ್ಟು ಕೋಟಿ ವರ್ಷಗಳಿಂದ ನಾನು ಇದೇ ರೀತಿ ಯಾವ ನಾಯಿ ಆಗಿದ್ನೋ, ಯಾವ ಕತ್ತೆ ಆಗಿದ್ನೋ, ಕಡೆಗೆ ಯಾವ ಮನುಷ್ಯ ಆಗ್ಬಿಟ್ಟು ಏನು ಪ್ರಜ್ಞೆ ಇಲ್ದಿರ ಇದೇ ರೀತಿ ಬಾಳಿ 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 ಎಷ್ಟು ಗುಡ್ಡೆ ಹಾಕ್ಕೊಂಡಿದ್ದೀನೋ ಗೊತ್ತಿಲ್ಲ. ಈಗ ನಾನು ಸೋಪ್ ಹಾಕ್ಬಿಟ್ಟು ನಾನು ಬೆಳಿಗ್ಗೆ ಆಗ್ತಾಯಿಲ್ಲ ಅಂದರೆ ಏನು ಮಾಡಿ, ಸೋಪ್ ಹಾಕ್ತಾನೇ ಇದ್ದರೆ ಒಂದಿನ ಬೆಳಿಗ್ಗೆ ಆಗುತ್ತೆ. ಯಾಕೆ ಹೇಳಿ? ಅದಷ್ಟೊಂದು ಕರಿಗೆ ಆಗೋಗಿದೆ. ನಮ್ಮ ಹೃದಯ ಸುತ್ತ ಇರೋವಂಥದ್ದು ಅಷ್ಟೊಂದು ಕರಿಯಾಗಿ ಇದೆ, ಅಷ್ಟೊಂದು ಕಲ್ಮಶ ತುಂಬಿಕೊಂಡಿದೆ. ಅದನ್ನು ಒಂದು ಏಕಾದಶಿ ಮಾಡಿದ ತಕ್ಷಣ ಫುಲ್ ಬಿಳಿ ಆಗಲ್ಲ. ಅದು ಅಷ್ಟೊಂದು ವಿವರಣೆ ಕೊಡೋದು ಅವಶ್ಯಕತೆ ಇಲ್ಲ. 10,000 ವರ್ಷದ ಜನ್ಮದ ಪಾಪ ಕಳೆದೋಯ್ತು, ಅಶ್ವಮೇಧ ಯಾಗ ಫಲ ಸಿಗ್ತಿತ್ತು, ಎಲ್ಲ ಈ ವಾಟ್ಸಪ್ಗಳಲ್ಲೇ ಬರ್ತಾ ಇದೆ. ಆದರೆ ಅದನ್ನು ನೋಡೋದಕ್ಕಿಂತ ನಮ್ಮ ಶಾಸ್ತ್ರಗಳಲ್ಲಿ ಏನಿದೆ, ಅದರ ಫಲ ಏನು ಬರುತ್ತೆ ಅದನ್ನು ನೋಡಿದ್ರೆ ಅದು ಸರಿಯಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾವೇನೇ ತಿಳ್ಕೊಂಡ್ರೂ ಆ ಒಂದು ಜ್ಞಾನನ ಅದೇನಾಗಿರಬೇಕು, ವೆರಿಫೈಡ್ ನಾಲೆಜ್ ಆಗಿರಬೇಕು. ವೆರಿಫೈಡ್ ನಾಲೆಜ್ ಅಂದರೆ ನಾವು ಕಡೆಗೆ ಬರೋದು ನಮ್ಮ ಶಾಸ್ತ್ರಗಳಿಗೇನೆ ಇರೋ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ, ಇಷ್ಟೇ ನಮ್ಮದು ವೆರಿಫೈಡ್ ನಾಲೆಜ್. ಅದರಲ್ಲಿ ಇದೆಯಾ, ಅದರಲ್ಲಿ ಏನಿದೆ, ಆ ಫಲ ನಮಗೆ ಬಂದೇ ಬರುತ್ತೆ. ನಿಮಗೆ ನೀವು ಪ್ರಜ್ಞೆಯಿಂದ ಮಾಡಿ, ಪ್ರಜ್ಞೆಯಿಂದಿರ ಮಾಡಿ, ಅದರ ಒಂದು ಫಲ ನಮಗೆ ಬಂದೇ ಬರುತ್ತೆ. ಆ ಕ್ಲೀನಿಂಗ್ ಪ್ರಾಸೆಸ್ ಆಗೇ ಆಗಿರುತ್ತೆ. ಅದರ ಒಂದು ಪುಣ್ಯದ ಫಲ ನಮಗೆ ಬಂದೇ ಬಂದಿರುತ್ತೆ. ಆದರೆ ನನಗೀಗ ಅದು ಫೀಲ್ ಆಗಲ್ಲ ಅಷ್ಟೇ. ಈಗ ನಾನು ಮಾತ್ರೆ ತೊಗೊಂಡಿದ್ದೀನಿ, ಜ್ವರ ಹೋಗಿಲ್ಲ ಅಷ್ಟೇ. 3 ದಿನ ಆದಮೇಲೆ ಜ್ವರ ಹೋಗುತ್ತೆ, ಡೆಫಿನೆಟ್ಟಾಗಿ ಹೋಗುತ್ತೆ. ಯಾಕೆ? ಅದು ವೆರಿಫೈಡ್ ನಾಲೆಜ್ ಇಲ್ಲಿ ಕೊಟ್ಟಿದ್ದಾರೆ. ಭಗವಂತ ಹೇಳ್ತಾ ಇದ್ದಾನೆ ಕ್ಲೀನ್ ಆಗುತ್ತೆ ಅಂತ, ಕ್ಲೀನು ಆಗೇ ಆಗುತ್ತೆ. ಡಾಕ್ಟ್ರ್ ಹೇಳ್ತಾರೆ 3 ದಿನ ತೊಗೊಳ್ಳೋ ಜ್ವರ ಹೋಗುತ್ತೆ ಅಂತ, ಹೋಗುತ್ತೆ. ಅದು ಹೋಗದೇ ಇದ್ರೂ ಭಗವಂತ ಹೇಳಿದ್ದು ಹಾಗೆ ಆಗತ್ತೆ. ಯಾಕೆಂದರೆ ಅಷ್ಟೊಂದಿದೆ ಅದು. ಆದರೆ ಅದು ಏನೋ ವರ್ಷಗಳು ಅಂದ್ಕೊಳ್ಳೋಕ್ಕಿಂತ ಅದು ಎಲ್ಲಿ ಹೇಳಿದ್ದಾರೆ ಅಂತ ಅದರದ್ದು ಕರೆಕ್ಟಾಗಿ ತಿಳ್ಕೊಂಡು ಅಲ್ಲೇನು ಹೇಳಿದಾರೋ ಅದನ್ನು ನೋಡಿದ್ರೆ ಆ ಒಂದು ಫಲ ಅಂತೂ ಸಿಕ್ಕೇ ಸಿಗುತ್ತೆ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ?
ಹೇಗಿದ್ರು ನಮಗೇನೋ ಅವರು ಇವಾಗ ಯುದ್ಧ ನಡೆದ್ರೂ ಹಾಕ್ತಾರೆ, ಯುದ್ಧ ನಡೆಯಲಿಲ್ಲ ಅಂದ್ರೂ ಹಾಕ್ತಾರೆ. ಯುದ್ಧ ನಡೆದ್ರೂ ಅವ್ರು ಯಾವತ್ತಿದ್ರು ನಾನೇ ಒಂದಿನ ಸಾಯ್ತಾರೆ. ಕಾಯಲೇಬೇಕು. ಹ್ಞೂ, ಯುದ್ಧಕ್ಕೆ ಅಷ್ಟೊಂದು ಮೋಟಿವ್ ಯಾಕೆ ಮಾಡಬೇಕು? ಬ್ಯೂಟಿಫುಲ್ ಪಾಯಿಂಟ್. ಇದಕ್ಕೆ ಈ ಒಂದು ಕ್ಲಾಸ್ಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈ ಪ್ರಶ್ನೆ ಬೇಕಿತ್ತು. ಯಾಕೆಂದರೆ ಮಾತಾಜಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಭಗವಂತ ಇಷ್ಟೊಂದು ಯುದ್ಧ ಮಾಡು ಅಂತ ಇಷ್ಟೊಂದು ಶ್ಲೋಕಗಳಿದೆ, ಇಷ್ಟೊಂದು ಸಾರಿ ಏನಕ್ಕೆ ಹೇಳ್ತಾ ಇದ್ದಾರೆ? ಅಷ್ಟೊಂದು ಮೋಟಿವೇಟ್ ಅರ್ಜುನನಿಗೆ ಏನಕ್ಕೆ ಮಾಡ್ತಾ ಇದ್ದಾರೆ? ಯುದ್ಧ ಮಾಡು ಅಂತ. ಯುದ್ಧ ಮಾಡದೇ ಇರಲಿ, ಅಲ್ಲಿರೋ ದೇಹಗಳೆಲ್ಲ ಒಂದಿನ ಸಾಯ್ತಾ ಇದ್ವು. ಹೋಗುತ್ತೆ ಅಂತ ಭಗವಂತನೇ ಜ್ಞಾನ ಕೊಡ್ತಾ ಇದ್ದಾನೆ. ಅದು ಟೆಂಪ್ರರಿ, ಒಂದಿನ ನೆಗೆದು ಬಿಡ್ಡೇ ಬೀಳುತ್ತೆ. ನಾನು ಯುದ್ಧ ಮಾಡಿ ಅದನ್ನೇ ಯಾಕೆ ಬೀಳಿಸ್ಲಿ? ಅದಷ್ಟೇ ಬೀಳುತ್ತೆ, ಹೌದು ತಾನೆ? ನಾನೇನಕ್ಕೆ ಅದನ್ನು ಹೊಡೆದು ಪಾಪ ಕಟ್ಕೊಳ್ಳಿ? ನನ್ನ ಕಣ್ಮುಂದೆ ಇರೋನ್ನ ಈಗಲೇ ಏನಕ್ಕೆ ಕಳಿಸ್ಬಿಡ್ಲಿ, ಸ್ವಲ್ಪ ದಿನ ಇರಲಿ. ಅರ್ಜುನ ಕೇಳಿದ ಪ್ರಶ್ನೆಗಳು ಅದೇನೆ. ಅವ್ನು ಕೇಳಿದಂಥ 5 ಕಾರಣಗಳು ಏನು ಕೊಟ್ಟ, ನಾನು ಯುದ್ಧ ಮಾಡಲ್ಲ ಅಂತ. ಈ ಒಂದು ಇದನ್ನು ಅದರ ಮೇಲೇ ಅವನು ಕೊಟ್ಟಿದ್ದು. ಆದರೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ನಾವು ಎಷ್ಟು ದಿನ ಇರ್ತೀವಿ, ಆ ಒಂದು ದೇಹ ಎಷ್ಟು ದಿನ ಇರುತ್ತೆ, ಅದು ಟೆಂಪ್ರರಿನೇ, ಹೋಗುತ್ತೆ. ನಮ್ಮ ಕೈನಲ್ಲಿರೋದೇನೋ ನಮ್ಮ ಡ್ಯೂಟಿನ ನಾವು ಮಾಡು. ನಮ್ಮ ಡ್ಯೂಟಿನ, ನೀನು ಇಲ್ಲೇನಕ್ಕೆ ಬಂದಿದೆಯಾ ಆ ಒಂದು ಕೆಲಸವನ್ನು ಮಾಡು. ನಮ್ಮ ಪ್ರಿಸ್ಕ್ರೈಬ್ ಡ್ಯೂಟಿನ ಮಾಡು. ಒಬ್ಬ ಮನುಷ್ಯನಾಗಿ ನಿನ್ನನ್ನು ಇಲ್ಲಿ ಕರ್ಕೊಂಬಂದಮೇಲೆ ನೀನು ಮಾಡಬೇಕಾಗಿರೋಂಥ ಕರ್ತವ್ಯಗಳ ಬಗ್ಗೆ ನೀನು ಗಮನ ಕೊಡು, ಅದನ್ನು ನೀನು ಮಾಡ್ತಾ ಹೋಗು. ನೀನು ದೇಹ ಯಾವಾಗ ಬಿಡ್ತೀಯಾ, ನಾಳೆ ಬಿಡ್ತೀನಾ, ಇವತ್ತು ಬಿಡ್ತೀನಾ, ಅದರಿಂದ ಏನು ಎಫೆಕ್ಟ್ ಆಗುತ್ತೆ, ಇದೆಲ್ಲ ನಿನಗೆ ಬೇಕಿಲ್ಲ. ಯಾಕೇಳಿ, ದೇಹ ಅನ್ನೋದು ನಶ್ವರ, ಹೋಗುತ್ತೆ. ಅಲ್ಲಿ ಕ್ಷತ್ರಿಯನಾಗಿ ಅರ್ಜುನ, ಅವನ ಡ್ಯೂಟಿ ಏನು? ಯುದ್ಧ ಮಾಡೋದು. ಆ ಒಂದು ಡ್ಯೂಟಿನ ಅವನು ಮಾಡಬೇಕು. ಇಲ್ಲಾಂದರೆ ನಾವೆಲ್ಲರೂ ಏನು ಮಾಡ್ಬೋದಾಯಿತು? ಯಾರು ಏನು ಕೆಲಸ ಮಾಡೋದು ಬೇಡ, ಒಂದಿನ ದೇಹ ನಾಶ ಆಗುತ್ತೆ. ಯಾರು ಏನು ಮಾಡೋದು ಬೇಡ, ನಮ್ಮ ಮನೇಲಿ ಮಕ್ಕಳನ್ನೂ ನೋಡ್ಕೊಳ್ಳೋದು ಬೇಡ, ಹೆಂಡತಿ ಮಕ್ಕಳನ್ನೂ ನೋಡ್ಕೊಳ್ಳೋದು ಬೇಡ, ನೀವ್ಯಾರು ಅಡುಗೆನೂ ಮಾಡಬೇಡಿ, ನೀವ್ಯಾರು ತಿನ್ನಲೂಬೇಡಿ, ಏನೂ ಮಾಡೋದು ಬೇಡ. ಒಂದಿನ ಏನಿವೇ ಸಾಯುತ್ತೆ, ಈಗಲೇ ಸಾಯಲಿ ಬಿಡಿ. ಇಲ್ಲ ಓಕೆ ತಿಂದ್ಬಿಟ್ಟೆ ಸಾಯುತ್ತೆ ಬಿಡಿ, ಅದಕ್ಕೆ ಅಷ್ಟೊಂದು ಡ್ಯೂಟಿ ಅಂತ ಏನಕ್ಕೆ ಮಾಡೋದು? ಈ ರೀತಿ ನಮಗೆ ನಾವೇ ಕ್ವಶನ್ಗಳು ಹಾಕ್ಕೊಂಡ್ಬಿಡ್ತೀವಿ. ಆದರೆ ಎನಿ ಪೊಸಿಷನ್ ನಮಗೆ ಸಿಕ್ಕಿದ ಮೇಲೆ ಆ ಪೊಸಿಷನ್ಗೆ ಏನಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದರ ತಕ್ಕನಾಗಿ ನಾವೇನು ಮಾಡಬೇಕು? ಡ್ಯೂಟಿನ ಮಾಡಬೇಕು. ಇಲ್ಲಿ ಅರ್ಜುನ ಕ್ಷತ್ರಿಯ, ಅವನು ಕ್ಷತ್ರಿಯದ ಒಂದು ಡ್ಯೂಟಿನ ಮಾಡಬೇಕು. ಕ್ಷತ್ರಿಯನ ನಿಜವಾದ ಡ್ಯೂಟಿ ಏನು? ಎಲ್ಲಿ ಅಧರ್ಮ ನಡೀತಾ ಇರುತ್ತೆ, ಎಲ್ಲಿ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಜೀವನವನ್ನು ನಡೆಸುವಂಥವರು ಅಧಿಕಾರದಲ್ಲಿರ್ತಾರೆ, ಅವರನ್ನು ಸೋಲಿಸಿ ಅವನು ರಾಜ್ಯಕ್ಕೆ ಬಂದು ಅಲ್ಲಿ ಆ ಒಂದು ಧರ್ಮದ ರಾಜ್ಯವನ್ನು ಸ್ಥಾಪನೆ ಮಾಡೋದು, ಭಗವಂತನ ಪ್ರಜ್ಞೆಯನ್ನು ಎಲ್ಲರಿಗೂ ಕೊಡೋದು ಕ್ಷತ್ರಿಯನ ಡ್ಯೂಟಿ. ಇಲ್ಲಿ ಅರ್ಜುನ ಯುದ್ಧ ಮಾಡಿಲ್ಲ ಅಂದರೆ ಏನಾಗುತ್ತೆ? ಕಲಿಯ ಒಂದು ಅವತಾರವಾಗಿರುವಂಥ ಒಬ್ಬ ದುರ್ಯೋಧನ ರಾಜನಾಗ್ತಾನೆ. ತನ್ನ ರಾಜಮನೆತನದ ಹೆಣ್ಣಿಗೆ ಆದಂಥ ಒಂದು ಅನ್ಯಾಯ ಸಮಾಜದಲ್ಲಿರುವಂಥ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಆಗುತ್ತೆ. ಅದನ್ನು ಮಾಡೋದಕ್ಕೆ ಆಗಲಿ ಅಂತ ಬಿಡೋದು ಇವನ ಒಂದು ಇದಲ್ಲ. ಯಾಕೇಳಿ, ಇವನ ಡ್ಯೂಟಿ ಏನು? ಕ್ಷತ್ರಿಯನಾಗಿ ಅದನ್ನು ತಡೆಯೋದು ಇವನ ಡ್ಯೂಟಿ. ಇವನ ಪ್ರಯತ್ನವನ್ನು ಮಾಡೋದು ಇವನ ಡ್ಯೂಟಿ. ಇಲ್ಲಿ ಭಗವಂತ ಯಾವತ್ತೂ ಹೇಳಲ್ಲ ನೀನೇ ಗೆದ್ಬಿಟ್ಟೆ ಕಣೋ ಅಂತ. ನಿನ್ನ ಡ್ಯೂಟಿ ಮಾಡು, ನೀನು ಪ್ರಯತ್ನ ಪಡು. ಕ್ಷತ್ರಿಯನಾಗಿ ಈ ಒಂದು ಅಧರ್ಮಿಗಳ ವಿರುದ್ಧ ಹೋರಾಟ ಮಾಡೋದು ನಿನ್ನ ಡ್ಯೂಟಿ. ಅಧರ್ಮವನ್ನು ಕಿತ್ತಾಕಿ ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲರನ್ನು ಧರ್ಮಿಷ್ಠರನ್ನಾಗಿ ಮಾಡೋದು ನಿನ್ನ ಡ್ಯೂಟಿ. ಆ ಕೆಲಸವನ್ನು ನೀನು ಮಾಡು ಅಷ್ಟೇ. ಸೊ ಅದೇ ರೀತಿ ನಾವೂ ಅಷ್ಟೇ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಒಂದು ನಿಜವಾದ ಒಂದು ಕರ್ತವ್ಯ ಅಂದರೆ, ನನ್ನಲ್ಲಿ ಇದೆಯಲ್ಲ ಇವೆಲ್ಲ ಕಲ್ಮಶಗಳನ್ನು, ಇದನ್ನು ನಾನು ನಾಶ ಮಾಡೋದು ನನ್ನ ಡ್ಯೂಟಿ. ನಾನು ಮದುವೆ ಆಗ್ತೀನಿ ಅಂದರೆ ನನ್ನ ಜೊತೆಯಲ್ಲಿ ಯಾರು ಬರ್ತಾರಲ್ಲ ಅವರ ಒಂದು ಹೃದಯದಲ್ಲಿ ಏನಂತ ಕರ್ಮಶಗಳಿದೆ, ಈ ಒಂದು ಆತ್ಮದ ಸುತ್ತ
ಅದನ್ನು ನಾಶ ಮಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋದು ನನ್ನ ಡ್ಯೂಟಿ. ನನಗೆ ಒಬ್ಬ ಮಗ ಅಥವಾ ಮಗಳು ಹುಡ್ತಾ ಇದ್ದಾಳೆ ಅಂದರೆ ಅವನಿಗೆ ಈ ಒಂದು ಜ್ಞಾನವನ್ನು ಕೊಟ್ಟು ಈ ಒಂದು ಕಲ್ಮಶವನ್ನು ಯಾವ ರೀತಿ ನಾಶ ಮಾಡ್ಕೋಬೋದು ಅಂತ ಒಂದು ಮಾರ್ಗವನ್ನು ತೋರಿಸಿ ನಾನು ನನ್ನ ಮುಂದಿನ ಪ್ರಯಾಣ ಮಾಡೋದು ನನ್ನ ಡ್ಯೂಟಿ. ಇದನ್ನು ಮಾಡಿಲ್ಲ ಅಂದರೆ ಅವೆಲ್ಲ ಋಣವನ್ನು ನಮ್ಮ ತಲೆ ಮೇಲೆ ತಗೊಂಡು ನಾವೇನು ಮಾಡ್ತೀವಿ, ಮುಂದಿನ ಜನ್ಮಕ್ಕೆ ಹೋಗ್ತಾ ಇರ್ತೀವಿ. ಇಲ್ಲ ಏನಾಗುತ್ತೆ, ಇಲ್ಲಿ ನಾನೆಲ್ಲ ಫೇವರ್ ತಗೊಂಡೆ, ನನ್ನ ತಂದೆಯಿಂದ ತಗೊಂಡೆ, ಎಲ್ಲ ದೇವತೆಗಳಿಂದ ತಗೊಂಡೆ, ಪ್ರಕೃತಿಯಿಂದ ತಗೊಂಡೆ, ನಾನು ಮಾತ್ರ ಏನೂ ಮಾಡಲ್ಲ ಅಂದರೆ ಇವೆಲ್ಲ ತಗೊಂಡ್ಮೇಲೆ ಇವಾಗ ಗುರುಗಳಿಂದ ಪಾಠವನ್ನು ಕಲ್ತ್ಕೊಂಡೆ, ತಂದೆ ತಾಯಿಯಿಂದ ಎಲ್ಲ ತಗೊಂಡ್ಮೇಲೆ ನಾನೇನೂ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ತಗೊಂಡ್ಮೇಲೆ ನಿನ್ನ ಡ್ಯೂಟಿ ಏನು? ನೀನು ನಿನ್ನ ಮಕ್ಕಳಿಗೆ ಫಸ್ಟ್ ಕೊಡಬೇಕು, ನಿಮ್ಮ ಮನೆಯವರಿಗೆ ಕೊಡಬೇಕು. ಅದು ನಿನ್ನ ಡ್ಯೂಟಿ, ಪ್ರೈಮ್ ಡ್ಯೂಟಿ. ಫಸ್ಟು ನೀನಾಗಬೇಕು, ಆಮೇಲೆ ನಿನ್ನ ಫ್ಯಾಮಿಲಿನಲ್ಲಿ ಎನ್ಶ್ಯೂರ್ ಮಾಡಬೇಕು. ಅದು ನಿನ್ನ ಡ್ಯೂಟಿ. ಆ ಡ್ಯೂಟಿನ ಮಾಡೋದೇ ಪ್ರೈಮ್ ಕೆಲಸ. ನಾವು ಮಾಡಲ್ಲ, ನಮ್ಮ ಮನೆಯವ್ರಿಗೂ ಹೇಳಲ್ಲ, ನಮ್ಮ ಮಕ್ಕಳಿಗೂ ಹೇಳ್ಕೊಡಲ್ಲ. ಅಂದರೆ ನಾವು ನಮ್ಮ ಡ್ಯೂಟಿನ ಮಾಡ್ತಾ ಇಲ್ಲ. ಇವೆಲ್ಲ ಋಣಗಳನ್ನು ನಾವೇನು ಮಾಡ್ತಾಯಿದ್ದೀವಿ, ತಲೆ ಮೇಲೆ ತಗೊಂಡು ಮುಂದಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಎಲ್ಲ ಫೇವರ್ ತಗೋ, ನಾನು ಮಾತ್ರ ಏನೂ ಮಾಡಲ್ಲ. ನಾನು ಯಾವ ರೀತಿ ಅಂದರೆ ನನಗೆ ನಾನು ಮಾಡ್ಕೊಳ್ಳಲ್ಲ, ಬೇರೆಯವ್ರಿಗೂ ಮಾಡಲ್ಲ. ಅದು ಮನುಷ್ಯನ ಜನ್ಮನೇ ಅಲ್ಲ. ಮನುಷ್ಯನ ಜನ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ. ಫಸ್ಟು ನಾನು ಆ ಒಂದು ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು. ನನ್ನ ಜೊತೆಯಾಗಿ ಬರೋರಿಗೆ ಆ ಒಂದು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂತಹ ಸಹಕಾರ ಕೊಡಬೇಕು. ಅದು ದಾಂಪತ್ಯ ಜೀವನ. ಆಮೇಲೆ ಬರೋವಂಥ ಮಗು, ಆ ಒಂದು ಜೀವಾತ್ಮಕ್ಕೆ ಮಗು ಹುಟ್ಟಿದಾಗಿನಿಂದನೇ ಆ ಒಂದು ಸಂಸ್ಕಾರವನ್ನು ಕೊಡಬೇಕು. ಯಾವ ರೀತಿ ಆ ಒಂದು ಮಗು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೋದು ಅಂತ ಆ ಒಂದು ಕೇಪಬಿಲಿಟಿ ಮಗುಗೆ ಬಂತು ಅಂದರೆ ಇವರ ಜೀವನ ಸಾರ್ಥಕ ಅಂತ ಇದಕ್ಕೋಸ್ಕರನೇ ಹೇಳೋದು. ಆವಾಗ ಅವ್ರ ಡ್ಯೂಟಿ ಅವರು ಮಾಡಿದ್ದಾರೆ. ಇಲ್ಲಾಂದರೆ ಅರ್ಜುನ ಹೇಳಿದ್ನಲ್ಲ, ನಾನು ಯುದ್ಧ ಮಾಡಲ್ಲ, ಕಾಡಿಗೆ ಹೋಗ್ತೀನಿ ಅಂತ. ಆ ಒಂದು ಕೆಲಸ ಮಾಡ್ದಂಗೆ ನಾವು. ನನಗೂ ರಾಜ್ಯ ಬೇಡ, ನನಗೆ ಯಾವ ಶ್ರೀಮಂತಿಕೆನೂ ಬೇಡ, ನಾನು ಯುದ್ಧ ಮಾಡಲ್ಲ, ನಾನು ಕಾಡಿಗೆ ಹೋಗ್ತೀನಿ, ಭಿಕ್ಷೆ ಬೇಡ್ತೀನಿ. ಅರ್ಜುನ ಹೇಳಿದ್ದ, ಸ್ವಂತಕ್ಕೂ ಬೇಡ, ಮನೆಯವ್ರಿಗೂ ಬೇಡ. ಅದನ್ನೇ ಹೇಳ್ತಾನೆ, ನಾನು ಯುದ್ಧ ಮಾಡಲ್ಲ ಅಂತ. ಅದೇ ಕೆಲಸನೇ ನಾವೂ ಸಹ ಮಾಡ್ತಾಯಿದ್ದೀವಿ. ನನಗೆ ನಾನು ಆತ್ಮ ಸಾಕ್ಷಾತ್ಕಾರ, ಬರೀ ದೇಹ, ಇಷ್ಟು ಸಂಪಾದನೆ ಮಾಡು, ಇಲ್ಲ ಇಷ್ಟು ಜನಕ್ಕೆ ಮೋಸ ಮಾಡು, ದುಡ್ಡು ತಗೋ, ಇಲ್ಲ ಆ ದುಡ್ಡು ತಗೋ, ಈ ಆಸ್ತಿ ಮಾಡು, ಆಸ್ತಿ ಮಾಡ್ತಾ ಹೋಗು, ಕಡೆಗೆ ಬರಿಗೈಲಿ ಹೋಗು. ಸೊ ನಮ್ಮ ಡ್ಯೂಟಿಯನ್ನು, ನಮ್ಮ ಪ್ರಿಸ್ಕ್ರೈಬ್ ಡ್ಯೂಟಿ ಅಂತ ಹೇಳ್ತಾರಲ್ಲ, ಅದನ್ನು ಮಾಡೋದೇ ನಮ್ಮ ಕರ್ತವ್ಯ. ಆ ಕರ್ತವ್ಯನ ಮಾಡದೆ ನಾವು ದೇಹ ಬಿಟ್ಟರೆ ಎಲ್ಲ ಋಣಗಳನ್ನು ನಾವು ಇನ್ನೂ ಜಾಸ್ತಿ ತಗೊಂಡು ಹೋಗ್ತೀವಿ. ಅವೆಲ್ಲ ಋಣಗಳನ್ನು ತೀರಿಸೋವರೆಗೂ ಇದೇ ಭೌತಿಕ ಪ್ರಪಂಚದಲ್ಲಿ ಜನ್ಮಗಳನ್ನು ಎತ್ತುತ್ತಾನೇ ಇರ್ತೀವಿ. ಅದೆಷ್ಟು ವರ್ಷಗಳು ನಮಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರನೇ ನಮ್ಮ ಎಲ್ಲ ಆಚಾರ್ಯರು ಹೇಳೋದು, ನಾನು ಯಾವಾಗ ಎಷ್ಟು ವಯಸ್ಸಾಗಿದೆ, ಎಷ್ಟು ವಯಸ್ಸಾಗಿದೆ ಇದೆಲ್ಲ ಬಿಟ್ಬಿಡಿ. ಈಗ ಗೊತ್ತಾಗ್ತಾ ಇದೆಯಾ, ಇಮಿಡಿಯೇಟ್ಲಿ ಈಗ ಮಾಡಿ ಅಷ್ಟೇ. ನಿಮ್ಮ ಡ್ಯೂಟಿನ ಮಾಡೋದಕ್ಕೆ ಪ್ರಯತ್ನ ಪಡಿ. ಫಸ್ಟ್ ಡ್ಯೂಟಿ ಕ್ಲೀನಿಂಗ್ ಯುವರ್ ಸೆಲ್ಫ್. ಸೆಕೆಂಡ್ ಡ್ಯೂಟಿ ನಿನ್ನ ಜೊತೇಲಿ ಯಾರಿರ್ತಾರಲ್ಲ ಅವ್ರದ್ದು. ಥರ್ಡ್ ಡ್ಯೂಟಿ ನಿಮ್ಮ ಮಕ್ಕಳು ಯಾರಿರ್ತಾರಲ್ಲ ಅವ್ರಿಗೆ ಎನ್ಶೋರ್ ಮಾಡಬೇಕು ಅವರು ಈ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರನೇ ಜೀವನ ಮಾಡ್ತಾರೆ ಅನ್ನೋ ಥರ. ಆವಾಗ ನಮ್ಮ ಜೀವನ ಏನಾಗುತ್ತೆ, ಸಾರ್ಥಕ ಆಗುತ್ತೆ. ಸೊ ಈ ಒಂದು ಡ್ಯೂಟಿನೇ ಮಾಡೋದಕ್ಕೋಸ್ಕರನೇ ನಾವು ಜನ್ಮ ಎತ್ತಿರೋದು. ಉತ್ತರ ಸಿಗಿದೆ ಅಂದ್ಕೊಂಡಿದ್ದೀನಿ. ಬರ್ತೀನಿ ಪ್ರಭು, ನಿಮ್ದೇನಾದ್ರು ಪ್ರಶ್ನೆ ಐತಾ?
ಸಿಂಪಲ್. ಯಾವ ರೀತಿ ನಮಗೆ ಅನಸ್ತೇಶಿಯ ಕೊಟ್ಟರೆ ನನಗೆ ಅದ್ರ ಮೇಲೆ ಕನೆಕ್ಷನ್ನೇ ಕಟ್ಟಾಗಿರುತ್ತೆ, ನನಗೆ ಅದರ ಒಂದು ಅರಿವೇ ಇರಲ್ಲ. ಅರಿವು ಬರಬೇಕಂದ್ರೆ ಏನಾಗಬೇಕು, ಮತ್ತೆ ಅದರ ಒಂದು ಪ್ರಭಾವ ಹೋಗಬೇಕು, ಅನಸ್ತೇಶಿಯ ಪ್ರಭಾವ ಹೋಗಬೇಕು, ಪ್ರಜ್ಞೆಯಲ್ಲಿ ಹರಡಬೇಕು. ಆವಾಗ ಏನಾಗುತ್ತೆ, ನನಗೆ ಅದರ ಒಂದು ಅರಿವು ಬರುತ್ತೆ. ಇಲ್ಲೂ ದೇಹದ ಸುತ್ತ ಇರುವಂಥ ಈ ಒಂದು ಕಲ್ಮಶಗಳು, ಕಲುಷಿತವಾಗಿರೋಂಥ ಒಂದು ವಾಯುಗಳು ಏನಾಗಬೇಕು, ಕ್ಲೀನ್ ಆಗಬೇಕು. ಕ್ಲೀನ್ ಆಗ್ತಾ ಆಗ್ತಾ ಏನಾಗುತ್ತೆ, ನನಗೆ ಅದರ ಅರಿವು ಬರೋದಕ್ಕೆ ಶುರು ಆಗುತ್ತೆ. ಅನಸ್ತೇಶಿಯ ಇಳಿಬೇಕಾದ್ರೂ ಅಷ್ಟೇ ಸಡನ್ನಾಗಿ ನಮಗೆ ಕಂಪ್ಲೀಟಾಗಿ ಬರೋಲ್ಲ, ಸ್ವಲ್ಪ 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 ಆಮೇಲೆ ಅದು ಕಂಪ್ಲೀಟಾಗಿ ಬರುತ್ತೆ. ಸೊ ಆ ರೀತಿ ನಾನು ಯಾವಾಗ ಕ್ಲೀನಿಂಗ್ ಪ್ರಾಸೆಸ್ನ ಶುರು ಮಾಡ್ತೀನಿ, ಅದನ್ನು ಬೇರೆಯವರು ಬಂದು ನಿಮ್ಗೆ ಹೇಳೋವಂಥ ಅವಶ್ಯಕತೆಯೇ ಇಲ್ಲ ನಿಮಗೆ ಕ್ಲೀನ್ ಆಗ್ತಾ ಇದೆ ಅಂತ. ಅದು ನಮಗೇನೆ ಗೊತ್ತಾಗುತ್ತೆ. ಓಕೆ, ನಾನು ಬೆಟರ್ ಪರ್ಸನ್ ಆಗ್ತಾಯಿದ್ದೀನಿ, ನನ್ನ ಒಂದು ಥಾಟ್ ಪ್ರೊಸೆಸ್ಸೇ ಚೇಂಜ್ ಆಗ್ತಾಯಿದೆ, ನಾನು ಯೋಚನೆ ಮಾಡ್ತಾ ಇರೋದು, ನಾನು ಮಾಡ್ತಾ ಇರೋವಂಥ ಕೆಲಸಗಳು ಇದೆಲ್ಲನೂ ಬದಲಾವಣೆ ಆಗ್ತಾಯಿದೆ ಅಂತ ನನಗೇ ಗೊತ್ತಾಗುತ್ತೆ. ನಮ್ಮ ಮನೆ ಕ್ಲೀನ್ ಮಾಡೋದು, ಕ್ಲೀನ್ ಆಗಿದ ತಕ್ಷಣ ನಮಗೇನೆ ಫಸ್ಟ್ ಗೊತ್ತಾಗುತ್ತೆ, ಆಮೇಲೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಓಕೆ ಮನೆ ಕ್ಲೀನು ಆಗಿದೆ ಅಂತ. ಸೊ ಇಟ್ಸ್ ಎ ಪ್ರಾಸೆಸ್ಸಲ್ಲಿ ಕ್ಲೀನ್ ಮಾಡ್ತಾ ಹೋಗ್ಬೇಕಷ್ಟೆ, ಆವಾಗ ಅದರ ಅನುಭವ ಗೊತ್ತಾಗುತ್ತೆ. ನೀವು ಅನೇಕ ಒಂದು ಹಿರಿಯ ಭಕ್ತರನ್ನು ನೋಡಿರ್ಬೋದು, ಅವರು ಮಾಡೋವಂಥ ಒಂದು ಜೀವನ, ಅವರು ಆಡೋವಂಥ ಮಾತು, ಅವರು ಹೇಳೋವಂಥ ಒಂದು ವಿಚಾರಧಾರೆಗಳು ಸಂಪೂರ್ಣವಾಗಿ ಬದಲಾವಣೆ ಇರುತ್ತೆ. ಇವರೇನು ಏನೇನೋ ಹೇಳ್ತಾ ಇದ್ದಾರಲ್ಲ, ನಾನು ನೋಡ್ರೆ ಈ ರೀತಿ ಯೋಚನೆ ಮಾಡ್ತಾಯಿದ್ದೀನಿ, ಈ ರೀತಿ ಅನಿಸುತ್ತೇನೆ ಕೇಳಿ. ಅವರು ಆ ರೀತಿ ಜೀವನವನ್ನು ಅಳವಡಿಸ್ಕೊಂಡಿದ್ದಾರೆ, ಅಲ್ಲಿ ಕ್ಲೀನಿಂಗ್ ಪ್ರಾಸೆಸ್ಸು ಶುರು ಆಗಿದೆ. ಅದಕ್ಕೋಸ್ಕರ ಅಲ್ಲಿಂದ ಅವರ ಬಾಯಿಯಿಂದ ಬರುವಂಥ ಮಾತುಗಳೇ ಬೇರೆ ಆಗಿರುತ್ತೆ. ಸೊ ಅದು ನಮಗೆ ಬರಬೇಕು, ಅದಕ್ಕೋಸ್ಕರನೇ ನಾವು ಜೀವನನ, ನಮ್ಮ ಡ್ಯೂಟಿನ ಮಾಡಬೇಕು. ಅದಕ್ಕೆ ಈ ಕಲಿಯುಗದಲ್ಲಿರೋದು ಒಂದೇ ಮೆಥಡು ಭಗವಂತ ಕೊಟ್ಟಿರೋದು, ಸಿಂಪಲ್ಲಾಗಿ. ನನಗೆ ಗೊತ್ತು ಈ ಕಲಿಯುಗದಲ್ಲಿ ಎಲ್ಲ ಡಿಸ್ಟರ್ಬ್ಡ್ ಆಗಿರುವಂಥ ಒಂದು ಕಾಲ ಇದು. ನೀವಿರೋದೇ ಇಷ್ಟು ಜನ್ಮ, ನಿಮ್ಮ ಆಯಸ್ಸೇ ಇಷ್ಟು. ನೀವು ಕಂಪೇರ್ ಮಾಡಿದ್ರೆ ಬೇರೆ ಎಲ್ಲ ಯುಗಗಳಿಗೆ, ಸತ್ಯಯುಗದಲ್ಲಿ 1,00,000 ವರ್ಷ ಬದುಕ್ತಾ ಇದ್ವಿ, ಇಲ್ಲಿ 100 ವರ್ಷ ಯಾರಿಗೂ ಗ್ಯಾರಂಟಿ ಇಲ್ಲ. ವೇರ್ ಇಸ್ 1,00,000 ಇಯರ್ಸ್, ಇಲ್ಲಿ 100 ವರ್ಷ ಇದೆ ಲೆಕ್ಕ ಹಾಕಿ. ಆ 100 ವರ್ಷನೂ ಗ್ಯಾರಂಟಿ ಇಲ್ಲ. ನಿನಗಿರೋದು ಅಲ್ಪಾಯುಷ್ಯ ಕಲಿಯುಗದಲ್ಲಿ, ಅಲ್ಪ ಜ್ಞಾನ. ಇಲ್ಲಿ ಕಲಹ ಕಪಟ ಇರೋವಂಥ ಸೊಸೈಟಿನಲ್ಲಿ ನೀನು ಬದುಕ್ತೀಯ. ಇಲ್ಲಿ ನೀನು ಕುತ್ಕೊಂಡು ತಪಸ್ಸನ್ನು ಮಾಡು ಅಂದರೆ ನಿನ್ನ ಕೈನಲ್ಲಿ ಆಗೋದೇ ಇಲ್ಲ. ಅದು ನನಗೂ ಗೊತ್ತು. ನೀನೇನು ಮಾಡು, ಯಾವುದೇ ಒಂದು ಖರ್ಚಿಲ್ದಿರ, ಯಾರ ಒಂದು ಡಿಪೆಂಡೆನ್ಸಿನೂ ಇಲ್ದಿರ, ನೀನಾಗಿ ನೀನೇ ಫ್ರೀಯಾಗಿ ನಿನ್ನ ಇಷ್ಟವಾದಂತಹ ಒಂದು ಏನು, ಎಲ್ಲರಿಗೂ ಇಷ್ಟವಾಗಿರೋಂಥದ್ದೇನು, ಬಾಯಿ ಆಡಿಸೋದು. ಎಲ್ಲರಿಗೂ ಇಷ್ಟ ಆಗಿರೋದೇನು ಹೇಳಿ, ಮಾತಾಡ್ತಾ ಇರೋದು, ಬಾಯಿ ಆಡಿಸ್ತಾ ಇರೋದು, ಅದೇ ಬಾಯಿ ಆಡಿಸು. ಅಲ್ಲಿ ಬರಬೇಕಾಗಿರೋದೇನು, ಕೃಷ್ಣ ರಾಮ, ಬರೀ ಇಷ್ಟು ಮಾಡು, ಕ್ಲೀನ್ ಆಗ್ತೀಯ. ಸೊ ಕಲಿಯುಗದಲ್ಲಿ ಇವೆಲ್ಲ ಲಿಮಿಟೇಷನ್ಸು ಇದೆ, ಅದರಿಂದ ಬೆನಿಫಿಟ್ಟು ಕೊಟ್ಟಿದ್ದಾನೆ. ಡುಮ್ಕಿ ಹೊಡೆದಿರೋವಂಥವ್ರು ಇವ್ರಿಗೆ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಪೇಪರ್ ಏನಾಗಿರುತ್ತೆ ಹೇಳಿ, ಸ್ವಲ್ಪ ಈಸಿ ಇರುತ್ತೆ, ಹೆಂಗೋ ಪಾಸಾಗಲಿ ಅಂತ. ಆ ಥರ ಈ ಕಲಿಯುಗದಲ್ಲಿ ಭಗವಂತ ಆ ಒಂದು ವರನೂ ಕೊಟ್ಟಿದ್ದಾನೆ. ಸೊ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಏನಾಗುತ್ತೆ, ನಮಗೆ ಡೆಫಿನೆಟಾಗಿ ಅದು ಗೊತ್ತಾಗುತ್ತೆ, ಅದರ ರಿಯಲೈಸೇಷನ್ನು ನಮಗೆ ಆಗುತ್ತೆ, ಆಗಬೇಕು. ಅದೇ ನಮ್ಮ ಲೈಫ್ದು ಗೋಲು. ಆತ್ಮದ ಒಂದು ಸಾಕ್ಷಾತ್ಕಾರ ನನಗೆ ಆಗಬೇಕು, ಅದೇ ನಮ್ಮ ಜೀವನದ ಗುರಿ. ಸೊ ಅದಕ್ಕೋಸ್ಕರನೇ ನಾವು ಅದನ್ನೇ ಪ್ರಶ್ನೆ ಮಾಡ್ಕೋಬೇಕು. ದಿನ ಬೆಳಿಗ್ಗೆ ಎದ್ದು ನಾನು ನನಗೋಸ್ಕರ ಏನು ಮಾಡಿದ್ದೀನಿ ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ಮಲಗಬೇಕಾದ್ರೆ ನಾನು ನನಗೋಸ್ಕರ ಏನು ಮಾಡಿದ್ದೀನಿ ಅಂತ. ಎಲ್ಲ ಮಾಡಿರೋದು ಏನಕ್ಕೋಸ್ಕರ ಮಾಡಿರ್ತೀವಿ, ದೇಹಕ್ಕೋಸ್ಕರನೇ ಮಾಡಿರ್ತೀವಿ. ನನಗೋಸ್ಕರ ನಾನು ಯಾರು, ಆತ್ಮಕ್ಕೋಸ್ಕರ ಏನು ಮಾಡಿದ್ದೀವಿ. ಈಗ ಭಗವದ್ಗೀತೆ ಕ್ಲಾಸನ್ನು ಕೇಳಿದ್ರಲ್ಲ, ಅದೊಂದನ್ನೇ ಆ ಒಂದು ಜ್ಞಾನನೇ
ಏನು ಮಾಡುತ್ತೆ? ಆತ್ಮಕ್ಕೆ ಧರ್ಮದ ದಾರಿನಲ್ಲಿ ನಡ್ಕೊಂಡು ಹೋಗೋದಕ್ಕೆ ದಾರಿನ ತೋರಿಸುತ್ತೆ. ನಾಳೆ ದಿನ ಎದ್ದಾಗ ಬಿದ್ದಾಗ ಬಾಯಲ್ಲಿ ಕೃಷ್ಣ ಅಂತ ಬರುತ್ತೆ. ಅದನ್ನು ಪ್ರಾಕ್ಟೀಸು ಪ್ರತಿದಿನ ಮಾಡಿದ್ರೆ ಎದ್ದಾಗ ಬಿದ್ದಾಗ ಎಲ್ಲದರಲ್ಲೂ ಕೃಷ್ಣ ಅಂತ ಆಟೋಮೆಟಿಕ್ಕಾಗಿ ಬರುತ್ತೆ. ಅದೇ ರೀತಿ ನಾನು ದೇಹ ಬಿಡಬೇಕಾದ್ರೂ ಬಂದರೆ ಅವನು ಮತ್ತೆ ಪುನರ್ಜನ್ಮ ನವಿದ್ಯತೆ ಅಂತ ಮುಂದೆ ಬರುತ್ತೆ ಅವೆಲ್ಲ. ಸೊ ನಾವಿನ್ನು ಸ್ಟಾರ್ಟಿಂಗಲ್ಲಿದ್ದೀವಿ. ಕೃಷ್ಣ ಮೊದಲನೇ ಚಾಪ್ಟರ್ನ ಹೇಳ್ತಾ ಇದ್ದಾರೆ, ಆತ್ಮದ ಒಂದು ಜ್ಞಾನ. ಸೊ ಮುಂದೆ ಅವೆಲ್ಲ ನಾವು ಕಲಿಬೋದು. ಓಕೆ, ಇಲ್ಲಿಗೆ ನಿಲ್ಸೋಣ. ಸೊ ತಮಗೆಲ್ಲರಿಗೂ ಧನ್ಯವಾದಗಳು. ಈಗ ನರಸಿಂಹ ಆರತಿ, ಅದಾದ ನಂತರ ಪ್ರಸಾದ.